ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವಂತಹ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸ್ಥಾಪಿತವಾಗಿ 125 ವರ್ಷಗಳು ಸಂದಿರುವಂತಹ ಸಂಭ್ರಮದಲ್ಲಿ ನಾವಿದ್ದೇವೆ. ಆ ನಿಮಿತ್ತ ಕನ್ನಡ ವಿಭಾಗವು ವಿಶೇಷ ಉಪನ್ಯಾಸ ಕಾರ್ಯಕ್ರಮ, ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಮತ್ತೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭಾಷೆ, ಸಾಹಿತ್ಯ, ಸಂಗೀತ ಶಾಸ್ತ್ರ ಮತ್ತು ಸೃಜನಶೀಲತೆ ಇವೆಲ್ಲವೂ ಒಂದೇ ವ್ಯಕ್ತಿಯಲ್ಲಿ ಸಮ್ಮಿಳಿತವಾದಾಗ ಅದು ಅಪರೂಪದ ವಿದ್ವತ್ತಾಗುತ್ತದೆ. ಅಂತಹ ವಿರಳರಲ್ಲಿ ವಿರಳ ವ್ಯಕ್ತಿತ್ವವುಳ್ಳ, ವಿದ್ವತ್ತುಳ್ಳ ಭಾರತೀಯ ಜ್ಞಾನ ಪರಂಪರೆಯ ಜೀವಂತ ಪ್ರತಿನಿಧಿ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಇಂದು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯ. ಸಂಸ್ಕೃತ, ಕನ್ನಡ, ಸಂಗೀತ, ತತ್ವಶಾಸ್ತ್ರ ಮತ್ತು ಅವಧಾನ ವಿದ್ಯೆಯಲ್ಲಿ ಅಸಾಧಾರಣ ಸಾಧನೆ ಮಾಡಿದ, ದೇಶದ ಗೌರವ ಪದ್ಮಭೂಷಣಕ್ಕೆ ಭೂಷಣರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಸಾನ್ನಿಧ್ಯ ನಮ್ಮ ಕಾರ್ಯಕ್ರಮಕ್ಕೆ ವಿಶಿಷ್ಟ ಕಳೆ ತಂದಿದೆ. ಅವರನ್ನ ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ, ಕನ್ನಡ ವಿಭಾಗದ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮಗೆ 2026 ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಿ. ಬಹುಶ್ರುತ ವಿದ್ವಾಂಸರಾದ ತಮಗೆ ಸಮಸ್ತ ಇಲ್ಲಿ ನೆರೆದಿರುವ ಮುಂಬೈ ಕನ್ನಡಿಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ತಮ್ಮೆಲ್ಲರಲ್ಲಿ ವಿನಂತಿ, ಎಲ್ಲರೂ ಒಂದು ಗಳಿಗೆ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದು ಸಮಸ್ತ ಮುಂಬೈ ಕನ್ನಡಿಗರ ಅಭಿನಂದನೆ ಸರ್. ಈಗ ಕಾರ್ಯಕ್ರಮವನ್ನ ನಮ್ಮ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ಕಲಾ ಭಾಗವತ್ ಅವರ ಸ್ವಾಗತ ಗೀತೆಯೊಂದಿಗೆ ಆರಂಭಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಕುವೆಂಪು ಅವರ ಒಂದು ರಚನೆಯನ್ನ ಹಾಡ್ತಾ ಇದ್ದೀನಿ. ಅಂತರತಮನಿ ಗುರು ಆತ್ಮತಮೋಹಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಜಟಿಲ ಕುಟಿಲತಮ ಅಂತರಂಗ ಜಟಿಲ ಕುಟಿಲತಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಭಾವ ವಿಪಿನ ಸಂಚಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಜನುಮ ಜನುಮ ಶತಕೋಟಿ ಸಂಸ್ಕಾರ ಜನುಮ ಜನುಮ ಶತಕೋಟಿ ಸಂಸ್ಕಾರ ಪರಮ ಚರಮ ಸಂಸ್ಕಾರಿ ಪರಮ ಚರಮ ಸಂಸ್ಕಾರಿ ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಪಾಪ ಪುಣ್ಯ ನಾನಾ ಲಲಿತ ರುದ್ರಲೀಲಾ ಪಾಪ ಪುಣ್ಯ ನಾನಾ ಲಲಿತ ರುದ್ರಲೀಲಾ ರೂಪ ಅರೂಪ ವಿಹಾರಿ ರೂಪ ಅರೂಪ ವಿಹಾರಿ ಅಂತರತಮನಿ ಗುರು
ಧನ್ಯವಾದಗಳು ಕಲಾ ಭಾಗವತ್ ಅವರಿಗೆ. ಬಂಧುಗಳೇ, ಕನ್ನಡ ನಾಡು ನುಡಿಯ ಕಾಳಜಿ, ಸಾಹಿತ್ಯದ ಅಭಿರುಚಿ, ಅದರ ಅಧ್ಯಯನ, ಸಂಶೋಧನೆ ಮತ್ತು ಬೋಧನಾ ಕ್ಷೇತ್ರದಲ್ಲಿ ಅಪಾರ ಅನುಭವವನ್ನು ಹೊಂದಿ ಅದೆಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಬರುತ್ತಿರುವಂತಹ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ ಜೆ ಉಪಾಧ್ಯಾಯ ಅವರಲ್ಲಿ ಕೆಲ ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೆ ನಮಸ್ಕಾರ. ಸೊಗಸಾಗಿ ಹಾಡಿ ಕಾರ್ಯಕ್ರಮಕ್ಕೆ ಕಳೆಯೇರಿಸಿದಂತಹ ಹೆಸರೇ ಕಲಾ ಭಾಗವತ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಮುಂಬೈ ವಿಶ್ವವಿದ್ಯಾಲಯ ನಮ್ಮ ದೇಶದ ಮೊದಲ 3 ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅಂತ ನಮಗೆಲ್ಲ ಗೊತ್ತಾಗಿದೆ. ಈಗ ಮುಂಬೈ ವಿಶ್ವವಿದ್ಯಾಲಯಕ್ಕೆ 170ರ ಸಂಭ್ರಮ. ಕಳೆದ 170 ವರ್ಷಗಳಲ್ಲಿ ಈ ಭಾಗದಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಒಂದು ಕ್ರಾಂತಿಯನ್ನೇ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮುಂಬೈ ವಿಶ್ವವಿದ್ಯಾಲಯದಲ್ಲಿ 1901ರಲ್ಲಿ ಕನ್ನಡ ಅಧ್ಯಯನಕ್ಕೆ ಅವಕಾಶ ಸಿಕ್ಕಿತು. ಕಳೆದ 125 ವರ್ಷಗಳಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆಗೆ ಮುಂಬೈ ವಿಶ್ವವಿದ್ಯಾಲಯ ಮಹತ್ವದ ದೇಣಿಗೆಯನ್ನು ಕೊಟ್ಟಿದೆ. ಒಂದು ರೀತಿಯಲ್ಲಿ ಅಮೃತ ಗಳಿಗೆಯಲ್ಲಿದ್ದೇವೆ. ಅಂತಹ ಒಂದು ಅಮೃತ ಗಳಿಗೆಯನ್ನ, ವಿಶೇಷ ಸಂದರ್ಭವನ್ನ ಆಚರಿಸುವ ನೆಪದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಈಗಾಗಲೇ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿ 26ರ ಸಾಲಿನ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದಂತಹ ಶ್ರದ್ಧಾವಧಾನಿ ಆರ್ ಗಣೇಶ್ ಅವರು ಬಂದಿರುವುದು ಮುಂಬೈ ಕನ್ನಡಿಗರ ಪುಣ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರನ್ನ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ, ಕುಲಪತಿಗಳ ಪರವಾಗಿ, ಕುಲಸಚಿವರ ಪರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಲ್ಪನೆ ಮಾಡ್ತಾರೆ, 1900ರ ಹೊತ್ತಿಗೆ ಕರ್ನಾಟಕ ಎನ್ನುವಂತಹ ರಾಜ್ಯವೇ ಇರಲಿಲ್ಲ. ಕರ್ನಾಟಕ ರಾಜ್ಯ ಇವತ್ತೇನು ಕರಿತೇವೆ, ಕರ್ನಾಟಕ ರಾಜ್ಯ 22 ಪ್ರಾಂತಗಳಲ್ಲಿ ಚರಗ ಚೆಲ್ಲಿದ ಹಾಗೆ ಚಲ್ಲಾಪಿಲ್ಲಿಯಾಗಿ ಕನ್ನಡಿಗರು ಬರಿದು ಹಂಚಿ ಹೋಗಿ, ಉತ್ತರ ಕರ್ನಾಟಕದ 4 ಜಿಲ್ಲೆಗಳು ಮುಂಬೈ ಪ್ರಾಂತಕ್ಕೆ ಸೇರಿದ್ದವು. ಆ ಉತ್ತರ ಕರ್ನಾಟಕದ ಜನ ಶಿಕ್ಷಣಕ್ಕೋಸ್ಕರ ಪುಣೆಗೆ ಅಥವಾ ಮುಂಬೈಗೆ ಬರಬೇಕಾದಂತಹ ದಿನಮಾನವಿದ್ದಂತಹ ಸಂದರ್ಭದಲ್ಲಿ ಮರಾಠಿಮಯವಾಗಿದ್ದಂತಹ ಈ ಮುಂಬೈ ಪ್ರಾಂತದಲ್ಲಿ ಕನ್ನಡದ ಏಳಿಗೆಗೆ ಪ್ರಯತ್ನಿಸಿದಂತಹ ಒಂದು ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ. 1868ರಲ್ಲಿ ಮೊತ್ತ ಮೊದಲ ಬಾರಿಗೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಶಾಮರಾವ್ ವಿಠಲ್ ಕೈಕಿಣಿಯವರು ಕನ್ನಡವನ್ನ ಅಧ್ಯಯನದ ವಿಷಯವಾಗಿ ಸೇರಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಅವರಿಗೆ ಸಾಧ್ಯ ಆಗಲಿಲ್ಲ. 1890ರಲ್ಲಿ ರಹ ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಆರಂಭ ಮಾಡಿ ಮುಂದೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಹುಟ್ಟಿಗೆ ಕಾರಣ ಆಯಿತು ಅಂತ ನಾವು ಗೊತ್ತಿದೆ. ಅವರು ಮತ್ತೆ ನಮ್ಮ ಶಾಮರಾವ್ ವಿಠಲ್ ಕೈಕಿಣಿಯವರು ಇಬ್ಬರು ಸೇರಿ ಒಂದು ಪ್ರಚಂಡವಾದಂತಹ ಒಂದು ಶಕ್ತಿಯನ್ನು ಪ್ರಯೋಗಿಸಿ 1901ರಲ್ಲಿ ಗುಜರಾತಿ ಮತ್ತು ಮರಾಠಿಯ ಜೊತೆಗೆ ಕನ್ನಡದ ಅಧ್ಯಯನಕ್ಕೆ ಅವಕಾಶವನ್ನ ಸ್ನಾತಕೋತ್ತರ ವಲಯದಲ್ಲಿ ಮಾಡಿಕೊಟ್ರು. ಆ ಮುಖಾಂತರವಾಗಿ ನಂತರ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಬೆಳೀತು ಅಂತ ಗೊತ್ತಾಗುತ್ತೆ. ಅದೇ ಪುಣೆಯ ಫರ್ಗ್ಯೂಸನ್ ಕಾಲೇಜ್ ಆಗಿರ್ಬೋದು, ಸಾಂಗ್ಲಿಯ ವೆಲ್ಲಿಂಗ್ಟನ್ ಕಾಲೇಜ್ ಆಗಿರ್ಬೋದು, ರಾಜಾರಾಮ್ ಕಾಲೇಜ್ ಆಗಿರ್ಬೋದು, ಕೊಲ್ಲಾಪುರದಲ್ಲಿ ಬೆಳಗಾವಿಯ ಬೆಳಗಾವಿಯಲ್ಲಿ ಆಗಿರ್ಬೋದು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಕಾಲೇಜ್ ಆಗಿರ್ಬೋದು, ಬೆಳಗಾವಿಯ ಲಿಂಗರಾಜ ಕಾಲೇಜ್, ಈ 5 ಕೇಂದ್ರಗಳಲ್ಲಿ ಕನ್ನಡ ಆ ಕಾಲದಲ್ಲಿ ಬೆಳೆದು ಬಂತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ 125 ವರ್ಷಗಳಲ್ಲಿ ಈ ಪ್ರಾಂತದಲ್ಲಿ ಕನ್ನಡವನ್ನ ಬೆಳಗಿಸುವ ಒಂದು ಕೆಲಸವನ್ನ ಮುಂಬೈ ವಿಶ್ವವಿದ್ಯಾಲಯ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣರು ಅಂತ ಹೇಳಿದ್ರೆ ಒಬ್ರು ರಾಹ ದೇಶಪಾಂಡೆ, ಇನ್ನೊಬ್ರು ಶಾಮರಾವ್ ವಿಠಲ್ ಕೈಕಿಣಿ. ಅನೇಕರಿಗೆ ತಪ್ಪು ಕಲ್ಪನೆ ಇದೆ, ಶಾಮರಾವ್ ವಿಠಲ್ ಕೈಕಿಣಿ ಅಂದ್ರೆ ಬ್ಯಾಂಕಿಂಗ್, ಸರಿ, ಬ್ಯಾಂಕ್ ಸ್ಥಾಪನೆಯಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದ್ರು. ಆದ್ರೆ 18ನೇ ಶತಮಾನದ 19ನೇ ಶತಮಾನದ ಆದಿ ಭಾಗದಲ್ಲಿ ಅವರು ಮಾಡಿರುವಂತಹ ಒಂದು ಕನ್ನಡದ ಕೆಲಸ ಇದೆ, ಅದು ನೀವು ಇವತ್ತು ನೆನೆಸ್ಕೊಳ್ಳಿ. ಎಲೆ, ಹೂ, ಮರ, ಚಿಗುರು ಮಾತ್ರ ಪ್ರತ್ಯಕ್ಷ, ಅದನ್ನೆತ್ತಿ ನಿಲ್ಲಿಸಿದ ಆ ಬೇರು ಅದೃಶ್ಯ ಅಂತ ಹೇಳಿ ಕವಿ ಹೇಳ್ತಾರೆ. ನಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಲಾಗುವುದಿಲ್ಲ, ಅಲ್ಲಮ ಪ್ರಭು ಹೇಳ್ತಾರೆ. ಹಾಗಾಗಿ ವರ್ತಮಾನದ ಅರಿವಿಗೆ ಪೂರ್ವ ಸ್ಮೃತಿ ಅನ್ನೋದು ಯಾವತ್ತೂ ಬೇಕು ಅಂತ ನಂಬಿಕೊಟ್ಟು ಆ ಹಿರಿಯರನ್ನ ಇವತ್ತು ನೆನಪಿಸ್ಕೊಂಡು, ಶಾಮರಾವ್ ವಿಠಲ್ ಕೈಕಿಣಿ ಆ ಕಾಲದಲ್ಲಿ ಬರೆದಂತಹ ಸಾಹಿತ್ಯ ಕೃತಿಗಳು ಇವತ್ತಿಗೂ ಪ್ರಸ್ತುತ
ಮೊತ್ತ ಮೊದಲ ಬಾರಿಗೆ ಕನ್ನಡದಲ್ಲಿ ವಿಧವಾ ವಿವಾಹದ ಕೃತಿಯನ್ನ ರಚನೆ ಮಾಡಿ. ಅಷ್ಟೇ ಅಲ್ಲ, ಸಮುದ್ರ ಪರ್ಯಟನ ಎನ್ನುವಂತಹ ಪುಸ್ತಕ. ಆ ಕಾಲದಲ್ಲಿ ಅವರಿಗೆ ಬಹಿಷ್ಕಾರ ಹಾಕ್ತಾರೆ, ಸಮುದ್ರ ಪರ್ಯಟನ ಮಾಡಬಾರದು. ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದು ಉತ್ತರ ಕರ್ನಾಟಕದ ಶಿರಾಲಿ ಆಗಿರ್ಬೋದು, ಭಟ್ಗಳಾಗಿರ್ಬೋದು, ಮಂಕಿ ಆಗಿರ್ಬೋದು, ಆ ಪ್ರಾಂತದ ಗ್ರಾಮೀಣ ಯುವಕರನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಗಂಜಿ ಊಟ ಮಾಡಿಸಿ, ಅನಂತರ ಇಂಗ್ಲೆಂಡಿಗೆ ಕಳಿಸಿ ಅಲ್ಲಿ ಬ್ಯಾರಿಸ್ಟರ್ನಾಗಿ ಮಾಡಿ ಉನ್ನತ ಶಿಕ್ಷಣವನ್ನು ಕೊಡಿಸಿ ಮುಂಬೈ ವಿಶ್ವವಿದ್ಯಾಲಯದ ಕುಲಪತಿಗಳನ್ನಾಗಿ ಮಾಡಿ. ಚಂದಾವರ್ಕರ್ ನೆನಪಾಗ್ತಾರೆ. ಅನೇಕ ಅನೇಕ ಮಹತ್ವದ ಸಾಧಕರನ್ನ ತಯಾರಿಸಿದಂತಹ ಶಾಮರಾವ್ ವಿಠಲ್ ಕೈಕಿಣಿ ಅವರು, ಪ್ರಹಾ ದೇಶಪಾಂಡೆ ಅವರು ಮಾಡಿರುವ ಕೆಲಸ ಅತ್ಯಂತ ಮಹತ್ವ. ಹಾಗಾಗಿ ಅವರನ್ನ ನೆನಪು ಮಾಡುವ ಒಂದು ಸುಸಂದರ್ಭದಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಉಪನ್ಯಾಸವನ್ನ ವಿಭಾಗ ಆಯೋಜಿಸಿದೆ. ಅದಕ್ಕೆ ಮುಖ್ಯ ಕರ್ಣಿಕರ್ತರಾದರು ಡಾಕ್ಟರ್ ಉಮಾರಾವ್ ಅವರು. ಹಾಗಾಗಿ ಇವತ್ತು ನನಗೆ ನಾಡೋಜ ಡಾಕ್ಟರ್ ರಾಮಸ್ವಾಮಿ ಅವರು ನೆನಪಾಗ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಕಣ್ಬೆಳಕು ಉತ್ಸವ ಮೂರ್ತಿ ಅಂತ ಕರೀಬಹುದು, ವಿದ್ವಲೋಕದ ವಿಸ್ಮಯ. ಆರ್ ಗಣೇಶ್ ಅವರು ವಿದ್ವಲೋಕದ ವಿಸ್ಮಯ. 16 ಭಾಷೆಗಳು, 18 ಭಾಷೆಗಳು ಪರಿಣತ ಯೋಚನೆ ಮಾಡಿ. ನಮ್ಗೆ ಗೋವಿಂದ ಪೈ ಅವರಿಗೆ 22 ಭಾಷೆ ಬರ್ತಾ ಇತ್ತು. ನಾವು ಮುಂಬೈಯವರು ಬಹಳ ಅಭಿಮಾನದಿಂದ ಹೇಳ್ಕೊಡ್ತೀವಿ, ಪಂಚಭಾಷಾ ಪ್ರವೀಣರು. ಅವ್ರಿಗೆ ನಾವು ತಲೆಭಾಗಿ ಅವರಿಗೆ ನಮಿಸಬೇಕು. ಎಂತಹ ಅದ್ಭುತವಾದಂತಹ ವಿಸ್ಮಯ ಕನ್ನಡದ. ನಮ್ಮಲ್ಲಿ ಕೋಟಿಗೊಬ್ಬ ಎನ್ನುವಂತಹ ಮಾತು. ಕರ್ನಾಟಕದ ಜನಸಂಖ್ಯೆ ಬಹುಶಃ ಇವತ್ತು ಅಂದಾಜು 7 ಕೋಟಿ. 7 ಕೋಟಿಗೊಬ್ಬ ಒಬ್ಬರೇ ಒಬ್ಬರು ಕರ್ನಾಟಕದ ಶತಾವಧಾನಿ ಅಂತ ಹೇಳಿ 8 ಭಾಷೆಗಳಲ್ಲಿ ಅಷ್ಟಾವಧಾನ ಮಾಡುವಂತಹ ಒಂದು ಸಾಮರ್ಥ್ಯ ಇರುವಂತಹ ಅಪೂರ್ವ ಅಸಾಧಾರಣ ವ್ಯಕ್ತಿ, ಮೇಧಾವಿ ನಮ್ಮ ನಡುವೆ ಇರುವುದು ಕನ್ನಡಿಗರ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ವಜ್ಞ, ನಮ್ಮಲ್ಲಿ ಸರ್ವಜ್ಞ ಕಲ್ಪ ಅಂತ ಒಂದು ಪರಿಕಲ್ಪನೆ ಇದೆ. ಸರ್ವಜ್ಞನೆಂಬ ಒಂದು ಗರ್ವದಿಂದ ಆದವನೇ ಸರ್ವರೊಳಗೆ ಒಂದೊಂದು ನುಡಿಗಲಿತು. ಇಲ್ಲಿ ನುಡಿ ಅಂತ ಹೇಳಿದ್ರೆ ನಮ್ಮ ಭಾಷೆ ಅಂತ ಅನ್ಕೊಂಡು, ಸರ್ವರೊಳಗೆ ಒಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಅಂತಹ ಮೇರು ಪ್ರತಿಭೆ ನಮ್ಮ ನಡುವೆ ಇರುವಂತಹದ್ದು ಕನ್ನಡದ ಭುವನದ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಬೇಂದ್ರೆ ಹೇಳ್ತಾರಲ್ಲ ಕಾಳಿದಾಸನನ್ನ ಕುರಿತು, ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು. ಹಾಗೆ ಬಹುಶಃ ಈ ತರದ ಪ್ರತಿಭೆಗಳು ಮುಂದೆ ಆಗ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಅಂತಹ ಶತಾವಧಾನಿ ಗಣೇಶ್ ಅವರು, ಅವರನ್ನ ಬಹುಶಃ ಸರಸ್ವತಿ ಮುಖ ತಿಲಕ ಅಂತ ಕರೆದ್ರೆ ಬಹುಶಃ ಅದು ಉತ್ಪ್ರೇಕ್ಷೆ ಅತ್ಯುಕ್ತಿ ಆಗೋದಿಲ್ಲ ಅಂತ. ಒಂದ್ ಕಡೆ ಕನ್ನಡ ಕವಿ ಕಾಮ ಒಂದ್ ಕಡೆ ಹೇಳ್ತಾನೆ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ, ಶ್ರೀನಿಧಿ, ಕವಿತಾನಿಧಿ, ಯಶೋನಿಧಿ, ವರವಿದ್ಯಾನಿಧಿ, ವಿಳಾಸನಿಧಿ, ಮಹಿಮಾನಿಧಿ, ಮಾನನಿಧಿ, ವಿವೇಕ ಸಿಂಧು. ಬಹುಶಃ ಎಲ್ಲ ಒಂದು ಏನು ಹೊಗಳಿಕೆಯೋ ಅಲ್ಲ ಕೊಂಡಾಟದ ಎಲ್ಲ ಮಾತುಗಳು ಅವರಿಗೆ ಅರ್ಹತೆ. ಈ ಗುರು ವಿಭೂತಿಗೆ, ಆಚಾರ್ಯ ವಿಭೂತಿಗೆ ನಮೋ ಅಂತ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇವತ್ತಿನ ಅವರ ಮಾತುಗಳನ್ನ ಕೇಳುವಂತಹ ಸೌಭಾಗ್ಯ ನಮಗೆ ಮುಂಬೈ ಕನ್ನಡಿಗರಿಗೆ ದೊರೆತಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ರೂವಾರಿ ಉತ್ಸವ ಮೂರ್ತಿ ಹೌದು ದೊಡ್ಡಕ್ಕ ಡಾಕ್ಟರ್ ಉಮಾರಾವ್ ಅವರ ಮಹಾಪ್ರಬಂಧ 50 ಬಹುನೆಲೆಗಳ ಬೆರಗು, ಅದು ಬಿಡುಗಡೆಯನ್ನ ಕಾಣ್ತಾ ಇದೆ. ಮುಂಬೈ ಕನ್ನಡಿಗರ ಹೆಮ್ಮೆಯ ಅಭಿಮಾನದ ಮೊದಲ ಮಾತು ವಿಜ್ಞಾನ ಸಾಹಿತ್ಯ. ಇದೇ ವೇದಿಕೆಯಲ್ಲಿ 3 ವರ್ಷಗಳ ಕೆಳಗೆ ನಾಡಿನ ಹಿರಿಯ ವಿದ್ವಾಂಸ ಪ್ರೊಫೆಸರ್ ವಿವೇಕ್ ರೈ ಅವರು ಮಾತು ಹೇಳಿದ್ರು, ಉಮಾರಾವ್ ನನ್ನೊಂದು ಅಚ್ಚರಿ ಅಂತ. ಸಾಮಾನ್ಯದ ಮಾತಲ್ಲ, ಯೋಚನೆ ಮಾಡಿ. ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಆ ಬಳಿಕ ಅದೇ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಇಂಜಿನಿಯರಿಂಗ್ ಕಾಲೇಜ್ ಒಂದರ ಪ್ರಾಚಾರ್ಯರಾಗಿ, ಪ್ರಾಧ್ಯಾಪಕರಾಗಿ, ಸಂಶೋಧಕರಾಗಿ ಆ ಕೆಲಸ ಮಾಡ್ತಾನೆ ಮುಂಬೈ ವಿಶ್ವವಿದ್ಯಾಲಯದಿಂದ MA, MPhil, PhD, ಆನಂತರ ಕೇಂದ್ರ ಸರ್ಕಾರದ ಮಹತ್ವದ HRD ಮಿನಿಸ್ಟ್ರಿ ಅಲ್ಲಿ ಬರುವಂತಹ ಒಂದು ಭೈರಪ್ಪನವರ ಕುರಿತು ರಾಷ್ಟ್ರಮಟ್ಟದ ಒಂದು ಸಂಶೋಧನಾ ಯೋಜನೆಯಲ್ಲಿ ಕೆಲಸ ಮಾಡಿ 3 ಸಂಶೋಧನಾ ಸಂಪ್ರಬಂಧಗಳನ್ನು ರಚನೆ ಮಾಡಿದಂತಹ ಅಸಾಧಾರಣ ಸಾಧಕರು ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಇಂಜಿನಿಯರಿಂಗ್ ಕ್ಷೇತ್ರದಿಂದ ಬಂದು ಒಂದು ಕನ್ನಡದಲ್ಲಿ ಮಹತ್ವದ ಕೆಲಸ ಮಾಡೋದಿದೆ, ಇದು ಸಾಮಾನ್ಯದ ಮಾತಲ್ಲ ಅನ್ಕೊಂಡಿದ್ವಿ. ಭೈರಪ್ಪನವರ ಕುರಿತು ಅಧಿಕೃತವಾಗಿ ಅಥೆಂಟಿಕ್ ಆಗಿ ಅವರ ಕಾದಂಬರಿಗಳ ಕುರಿತು ಮಾತಾಡಬಲ್ಲಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಕೇಳಿದ್ರೆ ನಾವು ಬಹಳ ಅಭಿಮಾನದಿಂದ ಮೇಡಮ್ ಇದ್ದಾರೆ, ಕುಮಾರರಾವ್ ಅವರಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅದು ಪ್ರೇಕ್ಷೆ ಆಗೋದಿಲ್ಲ ಅಂತ ಕಾಣುತ್ತೆ. ಪರ್ವ ಮತ್ತು ಉತ್ತರಕಾಂಡ 2 ಮೇರು ಕಾದಂಬರಿಗಳು, ಮಹತ್ವದ ಕಾದಂಬರಿಗಳು. ಆ ಕಾದಂಬರಿಗಳನ್ನ ತೂಗಿ ನೋಡಿ, ಒಂದು ರೀತಿಯಲ್ಲಿ ಬೆಟ್ಟಗಳನ್ನು ತೂಗುವ ಕೆಲಸ ಅಂತ ನಾನು ಬರೆದಿದ್ದೀನಿ. ಅದರಲ್ಲಿ ಅಂತಹ ಕೆಲಸವನ್ನು ಮಾಡಿ ಅತ್ಯಂತ ಮಹತ್ವದ ಒಂದು ಒಳ್ಳೆಯ ಬಹುನೆಲೆಗಳ ಬೆರಗು ಮಹಾಪ್ರಬಂಧ. ಅದು ಈಗಾಗಲೇ ಕನ್ನಡ ಓದುಗರ ಕೈ ಸೇರಿದೆ. ಒಳ್ಳೆಯ ಅಭಿಪ್ರಾಯ. ನನಗೆ ಬಹಳ ಸಂತೋಷವಾದದ್ದು, ಈ ಮಹಾಪ್ರಬಂಧವನ್ನು ಇಡಿಯಾಗಿ ಓದಿ ಭೈರಪ್ಪನವರು ಮೆಚ್ಚಿಕೊಂಡು ಒಂದು 10 ನಿಮಿಷ ಮಾತಾಡಿದ್ರು. ಇವತ್ತಿಗೂ ನನಗೆ ಅವರ ಮಾತು ಅನುರಣನಗೊಳ್ಳುತ್ತಾ ಇದೆ.
ವಿಜ್ಞಾನದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಒಳನೋಟದ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ನನಗೆ ಈ ಮಹಾಪ್ರಬಂಧ ಸಾಕ್ಷಿ ಅಂತ ಅವರು ಹೇಳಿದಂತಹ ಮಾತು ಬರೀ ಹೊಗಳಿಕೆ ಯೋಚನೆ ಮಾಡಿಕೊಂಡು ಉಮಾರಾವ್ ಬಗ್ಗೆ ಇನ್ನೊಂದು ವಿಶ್ವವಿದ್ಯಾಲಯದ ಒಂದು ಹೊಸ ವಿಕ್ರಮವನ್ನು ಆರಂಭ ಮಾಡಿದ್ರು. ಇವತ್ತಿಗೂ ನೆನಪಾಗ್ತದೆ. ಸುಮಾರು 13 ವರ್ಷಗಳ ಕೆಳಗೆ 2013ರಲ್ಲಿ ಒಂದು ಪತ್ರವನ್ನು ವಿಶ್ವವಿದ್ಯಾಲಯಕ್ಕೆ ಬಂತು. ನಾನು ಹೀಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ಕನ್ನಡದಲ್ಲಿ MA ಮಾಡಬೇಕು ಅಂತ ಆಸೆ ಇದೆ, ನಿಮ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗತ್ತಾ ಅಂತ ಒಂದು ಪತ್ರವನ್ನು ಇವತ್ತಿಗೂ ಕಾದಿಟ್ಟಿದ್ದೀನಿ. ನಾನು ಇದನ್ನ ವಿಶ್ವವಿದ್ಯಾಲಯಕ್ಕೆ ಕಳಿಸಿದೆ, ಇಲ್ಲ ಆಗೋದಿಲ್ಲ ಅಂತ. ನಾನು ಡೀನ್ ಕಡೆ ಹೋದೆ, ಕನ್ವಿನ್ಸ್ ಮಾಡಿದೆ, ಯಾಕೆ ಆಗೋದಿಲ್ಲ ಅಂತ ಹೇಳಿ. ಅವ್ರು ಹೇಳಿದ್ರು ಹಾಗಾದ್ರೆ ಉಪಕುಲಪತಿಗಳ ಕಡೆಗೆ ಹೋಗಿ, ವರ್ಷಾಂತರ ಕಡೆ ಪತ್ರ ಹೋಯ್ತು. ಕೊನೆಗೆ ಅವರು ನೀವು ಏನಾದ್ರೂ ಅಂಡರ್ಟೇಕ್ ನೋಡಿ ನೀವು ಬರೆದು ಕೊಡೋದಾದ್ರೆ ನಾನು ಖಂಡಿತ ಪರ್ಮಿಷನ್ ಕೊಡ್ತೇನೆ, ಫ್ಯಾಕಲ್ಟಿ ಚೇಂಜ್ ಇದೆ. ಯಾಕಂತ ಹೇಳಿದ್ರೆ ಅವ್ರು ಕೇಳಿದ್ರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಹೇಗೆ ಬರೀತಾರೆ. ಇಲ್ಲಿ ಗೆಳೆಯ ವಿಕ್ರಮ್ ಇದೆ, ಬಹಳ ಚೆನ್ನಾಗಿ ಕಳೆದ 5 ವರ್ಷದಿಂದ ರಾಷ್ಟ್ರಮಟ್ಟದಲ್ಲಿ ಅವರು ಅಂಕಣಗಳ ಮುಖಾಂತರವಾಗಿ ಖ್ಯಾತಿಯನ್ನ ಗಳಿಸಿದ್ದಾರೆ. ರಾಮಕೃಷ್ಣ ಇದ್ದಾರೆ, IT ಇಂಜಿನಿಯರ್. ಅಂದ್ರೆ ಉಮಾರಾವ್ ಹಾಕಿಕೊಟ್ಟಂತಹ ದಾರಿ ಒಂದು ಹೊಸ ನಿರ್ದೇಶನವನ್ನು ಮಾಡ್ತಾರೆ, ಪಥ ನಿರ್ದೇಶನ ಅಂತ ಹೇಳ್ತಾರೆ. ಇವತ್ತು 16 ಮಂದಿ IT ಇಂಜಿನಿಯರ್ಗಳು ಕನ್ನಡದಲ್ಲಿ MA ಮಾಡಿ, MPhil ಮಾಡಿ, PhD ಮಾಡಿ ವಿಶ್ವವಿದ್ಯಾಲಯದ ಚಿನ್ನದ ಪದಕವನ್ನು, ಉಮಾರಾವ್ ಸಹ ಚಿನ್ನದ ಪದಕವನ್ನ ನಮ್ಮ ಎಲ್ಲಿಂದ ಉಮಾರಾವ್ ಅವರಿಂದ ಕುವೆಂಪುವಿಂದ ಪಂಪನಿಂದ ಕುವೆಂಪುವರೆಗೆ, ಉಮಾರಾವ್ ಅವರಿಂದ ವಿಕ್ರಮ್ ಅವರವರೆಗೆ ಈ ಪರಂಪರೆ ಮುಂದುವರೆದಿದೆ. ಇದು ಬಹಳ ದೊಡ್ಡದು. ಹಾಗಾಗಿ ಅಭಿಮಾನ ಪಡುವಂತಹ ಒಂದು ಅವರ ಮಹಾಪ್ರಬಂಧ ಇವತ್ತು ಬಿಡುಗಡೆಯನ್ನ ಕಾಣ್ತಾ ಇರೋದು ಅಭಿಮಾನ ಪಡುವಂತಹ ಒಂದು ಸಂಗತಿ. ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಬಗ್ಗೆ 2 ಮಾತನ್ನ ಹೇಳಬೇಕು. ನಮ್ಮಲ್ಲಿ 56 ವಿಭಾಗ. ಈ ಎಲ್ಲ ವಿಭಾಗಗಳಿಗೆ ಸರಿದೊರೆಯಾಗಿ ಕನ್ನಡ ವಿಭಾಗ ಕೆಲಸ ಮಾಡ್ತಾರೆ. ನಿನ್ನೆ ಸಂಜೆ ತಡರಾತ್ರಿ ಕುಲಪತಿಗಳೊಂದಿಗೆ ಬೇರೆ ಯಾವುದೋ ವಿಷಯದಲ್ಲಿ ಮಾತಾಡ್ತಾ ಇದ್ದೆ. ಅತ್ಯಂತ ಹೆಚ್ಚು ಕೃತಿಗಳನ್ನ ಪ್ರಕಟ ಮಾಡಿದಂತ ವಿಭಾಗ ಅಂತ ನಾನು ಹೇಳಿದೆ. 115 ಕೃತಿಗಳನ್ನು ಬೇರೆ ಯಾವ ವಿಭಾಗಗಳು ಪ್ರಕಟಣೆಯ ದೃಷ್ಟಿಯಿಂದ ಮನಸ್ಸು ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಕಳೆದ ಒಂದು 30 ವರ್ಷಗಳಲ್ಲಿ ವಿಭಾಗ ಬೇರೆ ಬೇರೆ ಅನುದಾನಗಳನ್ನ ಸಂಗ್ರಹ ಮಾಡಿ ಈ ಪ್ರಕಟಣೆಗೆ 1 ಕೋಟಿ ರೂಪಾಯಿ ಹತ್ರ ಖರ್ಚು ಮಾಡಿದೆ. ಇದೇನು ಸಾಧಾರಣದ ಮಾತಲ್ಲ ಅನ್ಕೊಂಡಿದ್ದೆ. MA, MPhil, PhD, ಸರ್ಟಿಫಿಕೇಟ್, ಕನ್ನಡ ಬಾರದವರಿಗೆ ಕನ್ನಡ ದೀಕ್ಷೆಯನ್ನು ಕೊಡುವಂತಹ ಕೆಲಸದಲ್ಲಿ ವಿಭಾಗ ನಿರತವಾಗಿದೆ. ಇವತ್ತಿಗೂ 47 ಮಂದಿ ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇದು ಅಭಿಮಾನ ಪಡುವಂತಹ ಅಂಶ. ಇವತ್ತಿನ ಕೃತಿಯನ್ನ ಪರಿಚಯ ಮಾಡಿ ಕೊಡೋದಕ್ಕೆ ನಮ್ಮವರೇ ಆಗಿರುವಂತಹ ವಿದ್ಯಾ ರಾಮಕೃಷ್ಣ ಅಮೆರಿಕದಲ್ಲಿ ಕೆಲವು ವರ್ಷ ಕೆಲಸ ಮಾಡಿ ಅದಕ್ಕೆಲ್ಲ ತಿಲಾಂಜಲಿಯನ್ನೇ ಇತ್ತು ಕನ್ನಡಕ್ಕೆ ಬಂದವರು. ಅವರನ್ನ ಮತ್ತೊಮ್ಮೆ ನಮ್ಮ ವಿಭಾಗದಲ್ಲಿ ಕನ್ನಡ ಒಂದು ಮುಂಬೈ ಕನ್ನಡ ಜಗತ್ತು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಕಳೆದ 4 ವರ್ಷಗಳಿಂದ ಅವರನ್ನ ನಡೆಸ್ತಾ ಇದ್ದಾರೆ. ಸಾಧಾರಣ ಮಾತಲ್ಲ, ಯೋಚನೆ ಮಾಡಿದ್ರು. ದೊಡ್ಡ ದೊಡ್ಡ ವಿಭಾಗಗಳು ಯೂಟ್ಯೂಬ್ ಚಾನಲ್ ಇದೆ. ನಿರಂತರವಾಗಿ ದಾಖಲಾತಿ ಮುಂದಿನ ತಲೆಮಾರಿಗೆ ಮಾರ್ಗದರ್ಶನ ಮಾಡುವಂತಹ ಕೆಲಸ ಇದೆ. ಈಗ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನದಲ್ಲಿ ಈಚ್ ಒನ್ ಕನ್ನಡದನ್ನ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚುವಂತಹ ಕೆಲಸವನ್ನ ವಿಭಾಗ ಮಾಡ್ತಾ ಇದೆ. ಆ ತರದಲ್ಲಿ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ. ಅದಕ್ಕೆ ಪೂರ್ಣಿಮಾ ಶೆಟ್ಟಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಅನೇಕ ವರ್ಷಗಳಿಂದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ತಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮೈಸೂರು ಅಸೋಸಿಯೇಷನ್ ಆಗಿರ್ಬೋದು, ಹಾಗೆ ತಾವೆಲ್ಲ ಹಿರಿಯಕ್ಕ ಮಿತ್ರವರಿದ್ದಾರೆ, ಯಾರ ಹೆಸರನ್ನು ಪ್ರತ್ಯೇಕವಾಗಿ ಸುಂದರಣ್ಣ ಇದ್ದಾರೆ, ಎಲ್ಲರೂ ಮೋಹನ್ ಮಾರ್ನಾಡ್ ಅವರಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ನವಿಲೇಕರ್ ಅವರಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹಿರಿಯರಾದ ರಾಮರಾವ್ ಅವರಿಗೆ ನಾನು ವಿಶೇಷವಾದಂತಹ ನತಮಸ್ತಕನಾಗಿದ್ದೇನೆ. ಇಂತಹ ಒಂದು ಕಾರ್ಯಕ್ರಮ ಇವತ್ತು JP ನಾಯಕ್ ಭವನ ಸಿಗಲಿಲ್ಲ, ಅದರಿಂದ ಮರಾಠಿ ಭಾಷಾ ಭವನದಲ್ಲಿ ಒಂದು ಕನ್ನಡ ಕಾರ್ಯಕ್ರಮ ಅದು 125ರ ಸಂಭ್ರಮದಲ್ಲಿ ನಡೀತಾ ಇರೋದು. ಅವರ ಪರಿವಾರಕ್ಕೆ, ರಾಮರಾವ್ ಪರಿವಾರಕ್ಕೆ ನಾವು ಚಿರಋಣಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಾಳೆ GSS ಅವರ ಹುಟ್ಟುಹಬ್ಬ, ಶತಮಾನೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ಮುಂಬೈ ಜಾತಕವನ್ನ ಬರೆದವರು GSS ರಾಷ್ಟ್ರಕವಿ. ನಮ್ಮ ವಿಭಾಗಕ್ಕೆ ತೀರಾ ಆತ್ಮೀಯರಾದವರು, ನಿಕಟ ಸಂಬಂಧ, ನಮಗೆ ಒಡನಾಟ ಇತ್ತು. ಅವರು ಮಾತು ಹೇಳ್ತಾರೆ, ಅವ್ರ ಮಾತನ್ನ ಆ ಪದ್ಯವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಮುಂಬೈ ಕನ್ನಡಿಗರ ಸಾಹಸ ಸಾಧನೆಗೆ 200 ವರ್ಷಗಳ ಇತಿಹಾಸ ಇದೆ. ಒಂದು ಮಾತು ಹೇಳ್ತಾರೆ, ತೇರನಳೆಯವರು ನಾವು ಎಲ್ಲಿದ್ದರೇನು ಬೊಂಬಾಯಿ, ಮದ್ರಾಸು, ಕಲ್ಕತ್ತಾ, ಡೆಲ್ಲಿ, ಎಲ್ಲೆಂದರಲ್ಲಿ ಕನ್ನಡದ ತೇರನಳೆಯವರು ಎನ್ನುವ ಮಾತನ್ನು ಹೇಳ್ತಾರೆ. ಕನ್ನಡದ ತೇರನ್ನ ಎಳೆಯುವುದಕ್ಕೆ ಸಹಕರಿಸ್ತಾ ಬಂದಂತಹ ತಮ್ಮೆಲ್ಲರಿಗೆ ಮುಡಿಬಾಗಿ ಗಮನಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಮರಾಠಿ ನೆಲದಲ್ಲಿ ಕನ್ನಡದ ಬೀಜವನ್ನ ಬಿತ್ತಿದ ಹಿರಿಯರೆಲ್ಲರನ್ನು ಸ್ಮರಿಸುತ್ತಾ ಇಂದಿನವರೆಗೆ ಕನ್ನಡ ವಿಭಾಗ ನಡೆದು ಬಂದ ಹಾದಿಯನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಅತಿಥಿಗಳ ಪರಿಚಯವನ್ನ ಬಹಳ ಸೊಗಸಾಗಿ ಸರ್ ಮಾಡಿದ್ರು. ಉಮಾ ಮೇಡಮ್ ಎಲ್ಲರೂ ಕೂಡ ಅವರ ಬಾಯಿಯಲ್ಲಿ ಎಲ್ಲರ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾ ಬರ್ತಾರೆ. ಆದ್ರೆ
ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ನೀತಿ ನಿಯಮ ಎನ್ನುವ ಹಾಗೆ ನಾನು ಡಾಕ್ಟರ್ ಉಮಾ ರಾಮರಾವ್ ಅವರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದ ಅತಿ ಪುಟ್ಟ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಹುಶಃ ದಿನವಿಡೀ ಹೇಳಿದ್ರು ಕೂಡ ಡಾಕ್ಟರ್ ಗಣೇಶ್ ಅವರ ಪರಿಚಯ ಮುಗಿಯುವುದಿಲ್ಲ. ನಾನು ಉಮಾ ಮೇಡಮ್ಗೆ ಹೇಳಿದ್ದೆ, ಮೇಡಮ್ ಬರೀ ಶತಾವಧಾನಿ ಅನ್ನುವ ಹಿನ್ನೆಲೆಯಲ್ಲೇ ನೀವು ಒಂದು ಅರ್ಧ ಗಂಟೆ ಆದ್ರೂ ಹೇಳಬೇಕು, ನಮ್ಗೆಲ್ರಿಗೂ ಆ ವಿಷಯವನ್ನ ಮನದಟ್ಟು ಮಾಡಬೇಕು ಅಂತ. ಆದ್ರೆ ಶತಾವಧಾನಿಗಳು ಸ್ವತಃ ಅದೆಲ್ಲ ಏನೂ ಬೇಡ, ನನ್ನ ಪರಿಚಯವನ್ನೇ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಭಾ ಮರ್ಯಾದೆ ಅನ್ನುವ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಪುಟ್ಟ ಪರಿಚಯ ಇದೀಗ ತಮ್ಮ ಎದುರಿನ. ನಮಸ್ಕಾರ. ಸರ್ ಹೇಳಿದಾಗೆ ವಿದ್ವಲ್ಲೋಕದ ವಿಸ್ಮಯ, ಪುರುಷ ಸರಸ್ವತಿ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಶತಾವಧಾನಿ ಆರ್ ಗಣೇಶರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನೊಂದು ಅತಿ ಸಂತೋಷದ ವಿಷಯ ಅಂತಂದ್ರೆ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರೆತ ನಂತರ ಮೊತ್ತ ಮೊದಲ ಕಾರ್ಯಕ್ರಮ ಅದು ನಮ್ಮ ಮುಂಬೈಯಲ್ಲಿ ಅವರನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಬರ್ಬೇಕಾದ್ರೆ ಹೇಳಿದ್ರು, ನೋಡಮ್ಮ ಕರ್ನಾಟಕದಲ್ಲಿ ಪ್ರಶಸ್ತಿ ನನಗೆ ಬಂದಿದೆ, ನಾನು ಮುಂಬೈಯಲ್ಲಿ ಮದುವೆ ವೇದಿಕೆ ಹತ್ತಾ ಇದ್ದೀನಿ ಅಂತ. ಅವರು ಪುಣೆಗೆ ಹೋಗ್ಲಿಕ್ಕಿದೆ, ನಾಳೆ ಅವ್ರಿಗೆ ರಾಂಚಿ ಧೈರ್ಯ ಪ್ರತಿಷ್ಠಾನದಲ್ಲಿ ಅವ್ರಿಗೆ ಕಾರ್ಯಕ್ರಮ ಇದೆ. ಅವ್ರು ಭಾನುವಾರ ನಮ್ಮಲ್ಲಿ ಬರ್ತಾರೇನೋ ಅಂತ ನಾನು ಅನ್ಕೊಂಡಿದ್ದೆ. ಭಾನುವಾರ ಕಾರ್ಯಕ್ರಮ ಇದೆ, ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ರು. ಹಾಗಂದಿದ್ರಿಂದ ಈ ಒಂದು ಹೆಗ್ಗಳಿಕೆ ನಮಗಾಯ್ತು. ನಮ್ಮ ಕನ್ನಡ ಸ್ಥಾಪನೆಯಾದ 125ನೇ ಸಂಭ್ರಮವನ್ನ ಪದ್ಮಭೂಷಣ ಶತಾವಧಾನಿ ಕನ್ನಡದ ಕಣ್ಮನೆ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿ ನಡೆಸ್ತಾ ಇದ್ದಾರೆ ಅನ್ನೋ ಹೆಮ್ಮೆ ನಮ್ದೆಲ್ಲದಾಯ್ತು. ಅವರ ಪರಿಚಯ ಮಾಡ್ಬೇಕು ಅಂದ್ರೆ 2 ದಿವಸದ ಕೆಳಗೆ ನನಗೆ ಫೋನ್ ಮಾಡಿದ್ರು. ಅವ್ರು ಹೇಳಿದ್ರು, ನನ್ನ ಬಗ್ಗೆ ಏನು ಮಾತಾಡ್ಕೂಡ್ದು, 1 ನಿಮಿಷ ನನ್ನ ಹೆಸರು ಹೇಳ್ಬೇಕು, ನನ್ನ ಭಾಷಣವೇ ನನ್ನ ಪರಿಚಯ ಅಂತ ಹೇಳಿದ್ರು. ನಾನು ಹೇಳಿದ್ರೆ, ಹೌದು ಸರ್, ನಿಮ್ಮ ಭಾಷಣವೇ ನಿಮ್ಮ ಪರಿಚಯ. ಅವರ ಮಾತು ನನಗೆ ವೇದವಾಕ್ಯ, ಶಿರೋಧಾರ್ಯ, ನಾನು ಅದನ್ನ ಮೀರ್ಲಿಕ್ಕಾಗೋದಿಲ್ಲ. ಆದ್ರಿಂದ ಅವರ ಭಾಷಣದಿಂದ ಯಾವ ಪರಿಚಯ ಅವರದ್ದು ನಿಮಗೆ ಸಿಗ್ತಾ ಇದೆಯೋ ಅದನ್ನ ನಾನು ಏನೂ ಮಾತಾಡೋದಿಲ್ಲ. ಆ ಭಾಷಣದ ಹೊರತಾಗಿ ಒಂದು ವ್ಯಕ್ತಿತ್ವ ಇದೆ ಅವ್ರಿಗೆ. ಆ ವ್ಯಕ್ತಿತ್ವದ ಬಗ್ಗೆ ನಾನು ಒಂದೆರಡು ಮಾತಾಡ್ತೀನಿ. ಅವಧಾನಿಗಳ ಅನುಮತಿ ಇದೆ ಅಂತ ಭಾವಿಸ್ತೀನಿ. ನೀವೆಲ್ಲ ಈ ಭಾಷಣದ ಶೀರ್ಷಿಕೆಯನ್ನು ನೋಡಿದ್ದೀರಾ, ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಅಂತ. ಎಲ್ಲರಿಗೂ ಅನ್ನಿಸ್ಬೋದು, ಬಹುಶಃ ಅವಧಾನಿಗಳು BA MA ಕನ್ನಡ PhD ಈ ತರ ಎಲ್ಲ ಮಾಡಿರುವಂತಹ ಕನ್ನಡ ಪಂಡಿತರೇನು ಅಂತ. ಆದ್ರೆ ಅವರ ಮೂಲಭೂತ ಪದವಿ ಇರೋದು ಇಂಜಿನಿಯರಿಂಗ್ ನಲ್ಲಿ. ಅವ್ರು ಮೆಕ್ಯಾನಿಕಲ್ ಇಂಜಿನಿಯರ್. ನಂತರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಅವರು ಮೆಟಲರ್ಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ. IISc ಯಲ್ಲಿ ಓದೋದ್ರಿಂದ ಎಂತಹ ಒಂದು ಪ್ರತಿಷ್ಠಿತ ಒಂದು ಜಾಗ ಅನ್ನೋದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿರುತ್ತೆ. ಅಲ್ಲಿಂದ ಅವರು ಮಾಡಿ ನಂತರದಲ್ಲಿ ಸಾಹಿತ್ಯದ ಕಡೆಗೆ ಹೊರಕೊಂಡು ಸಾಹಿತ್ಯ, ಸಂಸ್ಕೃತಿ, ಕಲೆ ಇದಕ್ಕೆ ತಮ್ಮ ಎಲ್ಲ ಸಮಯವನ್ನ ತೆಗೆದುಕೊಂಡಿದ್ದಾರೆ ಅವರು. ಈ ಒಂದು ಮಟ್ಟದ ವಿದ್ವತ್, ಈಗ ಅವ್ರ ಭಾಷಣದಿಂದ ನಿಮ್ಗೆ ಅವ್ರ ವಿದ್ವತ್ ಗೊತ್ತಾಗುತ್ತೆ, ಅವ್ರ ಪರಿಚಯ ಆಗುತ್ತೆ. ಆದ್ರೆ ಈ ವಿದ್ವತ್ತನ್ನ ಅವ್ರು ಗಳಿಸ್ಬೇಕಾದ್ರೆ ಅವ್ರೆಷ್ಟು ಕಷ್ಟಪಟ್ರು, ಯಾವ ರೀತಿಯಲ್ಲಿ ಅವ್ರು ಮುಂದುವರೆದ್ರು, ಒಂದೆರಡು ರೋಚಕವಾದ ವಿಷಯಗಳನ್ನ ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅವರು ಚಿಕ್ಕಂದಿನಲ್ಲಿಯೇ ಸಂಸ್ಕೃತವನ್ನ ಕಲಿತು ರಾಮಾಯಣ ಮಹಾಭಾರತಗಳನ್ನ ಮೂಲದಲ್ಲಿ ಓದಿ ಆಸ್ವಾದನೆ ಮಾಡಿದಂತ ವ್ಯಕ್ತಿ ಅವರು. ಅವ್ರಿಗೆ ಪಾಶ್ಚಾತ್ಯ ಸಾಹಿತ್ಯವನ್ನ ಓದ್ಬೇಕು, ಸಾಹಿತ್ಯ ಅಂದ್ರೆ ಅಲ್ಲಿ ಕೂಡ ಕ್ಲಾಸಿಕಲ್ ಲಿಟರೇಚರ್, ಹೋಮರ್ ಕವಿಯ ಉದ್ಗ್ರಂಥಗಳನ್ನ ಓದ್ಬೇಕು ಅಂತ ಆಸೆ ಆಯ್ತು. ಅದು ಗ್ರೀಕ್ ಭಾಷೆಯಲ್ಲಿದೆ. ಅವಧಾನಿಗಳು ಯಾವತ್ತೂ ಅನುವಾದಕ್ಕೆ ಮನಸೋಲೋರಲ್ಲ. ಆದಷ್ಟು ಮಟ್ಟಿಗೆ ಅವ್ರ ಮೂಲವನ್ನೇ ಓದೋರು. ಹೇಗೆ ಓದ್ಬೇಕು? ಗ್ರೀಕ್ ಕಲಿಬೇಕು. ಗ್ರೀಕ್ ಹೇಗೆ ಕಲಿಬೇಕು? ಈಗ ನಮಗೆ ಇಂಟರ್ನೆಟ್ ಇದೆ, AI ಇದೆ, ನಮಗೆ ತಕ್ಷಣ ಸಿಗುತ್ತೆ. ಆಗ ಅಂತ ಯಾವ ಒಂದು ಸೌಲಭ್ಯಗಳು ಇರ್ಲಿಲ್ಲ. ಆದ್ರೆ ಅವಧಾನಿಗಳು ಹಿಂಜರಿಲಿಲ್ಲ. ಚಿಕ್ಕ ಹುಡುಗ, ಕಾಲೇಜ್ ವಿದ್ಯಾರ್ಥಿ, ಒಂದು ಏರ್ ಮೇಲ್ ತಂದು ಲೆಟರ್ ಬರೆದ್ರಂತೆ. ಬರೆದು, ನನಗೆ ಈ ತರ ಗ್ರೀಕ್ ಕಲೀಲಿಕ್ಕೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಯಾರು ಹಾಕ್ಬೇಕು ಆ ಲೆಟರ್ ಅನ್ನ? ವಿಳಾಸ ಬರೆದ್ರಂತೆ, ಟು ಎನಿ ಗ್ರೀಕ್ ಪ್ರೊಫೆಸರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪೋಸ್ಟಿಗೆ ಹಾಕಿದಾಗ ಅದು ಅದೃಷ್ಟವಶಾತ್ ಟೆಕ್ಸಸ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಕೈಗೆ ಸಿಕ್ತಂತೆ. ಅವರು ಇವರನ್ನ ಸಂಪರ್ಕಿಸಿ ಒಂದು ಆರಂಭದ ಕೆಲವು ಮಾತುಗಳನ್ನ ಹೇಳಿ ಅವರ ಗ್ರೀಕ್ ಪ್ರೌಢಿಮೆಗೆ ಒಂದು ನೆಲೆಗಟ್ಟನ್ನ ಕೊಟ್ಟರು. ಮುಂದೆ ಇವ್ರು ತಾವದನ್ನ ರೂಢಿಸ್ಕೊಂಡು ಆ ಮಹಾಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಪಾಂಡಿತ್ಯವನ್ನ ಪಡೆದ್ರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಇವತ್ತಿನ ದಿವಸ ಗಳಿಸಿರುವಂತ ಪಾಂಡಿತ್ಯದಲ್ಲಿ ಅವರ ಶ್ರಮ ಎಷ್ಟಿದೆ, ಅವ್ರಿಗೆ ಜ್ಞಾನದಾಹ ಎಷ್ಟಿದೆ, ತಿಳ್ಕೊಳ್ಬೇಕು ಅನ್ನೋಂತಹ ತಾಹತಃ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಅವರ ಹೆಸರಿನ ಜೊತೆ ಸೇರ್ಕೊಂಡಿರುವ ಶತಾವಧಾನಿ ಅನ್ನುವ ಒಂದು ಬಿರುದಿನ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅವಧಾನ ಅನ್ನೋದು ಬಹಳ ಗಂಭೀರವಾದ, ಅಷ್ಟೇ ರೋಚಕವಾದ ಒಂದು ಬೌದ್ಧಿಕ ಕ್ರಿಯೆ ಇದು.
ಅಷ್ಟಾವಧಾನದಲ್ಲಿ 8 ಜನ ಪ್ರಶ್ನೆ ಮಾಡೋರು, ಒಬ್ಬ ಅವಧಾನಿ ಉತ್ತರ ಹೇಳಬೇಕು. ಏನೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಾರೆ, ಕಾವ್ಯಗಳ ಬಗ್ಗೆ ಕೇಳ್ತಾರೆ, ಇಂಥ ಒಂದು ಛಂದಸ್ಸು ಕೊಟ್ಟು ನೀವು ಇದರಲ್ಲಿ ಕಾವ್ಯ ಮಾಡಿ ಅಂತ ಹೇಳ್ತಾರೆ, ಆ ಭಾಗವನ್ನ ಹೇಳಿ ಅಂತ ಅಂತಾರೆ. ಎಲ್ಲವನ್ನೂ ಆ ಕ್ಷಣದಲ್ಲಿ ಯಾವುದೋ ಒಂದು ಬರ್ಕೊಂಡು ಮಾಡೋದಿಲ್ಲ, ಆ ಕ್ಷಣದಲ್ಲಿ ಮುಖೋದ್ಗತವಾಗಿ ಹೇಳ್ತಕ್ಕದ್ದು. ಅಂತ 8 ಜನರನ್ನ ಎದುರಿಸುವ ವ್ಯಕ್ತಿ ಅಷ್ಟಾವಧಾನಿ. ಅಂತಹ 100 ಜನರನ್ನ ಎದುರಿಸುವಂತಹ ವ್ಯಕ್ತಿ ಶತಾವಧಾನಿ. ಅವಧಾನಿಗಳು ಶತಾವಧಾನಕ್ಕೆ ತಮ್ಮ ಜೀವಮಾನವನ್ನು ಎಷ್ಟು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಎಷ್ಟೋ ಜನ ಅವರು ಈಗ ತರಬೇತಿ ಕೊಟ್ಟು ಅವಧಾನ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಮತ್ತೆ ಅವರ ಕನ್ನಡದಲ್ಲಿ ಅವಧಾನ ಕಲೆ ಅನ್ನೋ ಪ್ರೌಢ ಪ್ರಬಂಧಕ್ಕೆ ಹಂಪಿ ವಿಶ್ವವಿದ್ಯಾಲಯದ ಪ್ರಪ್ರಥಮ ಡಿ.ಲಿಟ್ ಪದವಿ ಸಿಕ್ಕಿದೆ. ಇದಿಷ್ಟು ಅವರ ಪಾಂಡಿತ್ಯದ ಬಗ್ಗೆ. ಆದ್ರೆ ಅವರ ವ್ಯಕ್ತಿತ್ವದ ಬಗ್ಗೆನೂ ಒಂದೆರಡು ಮಾತು ನಾನು ಹೇಳ್ಬೇಕು. ಅವ್ರು ಇಷ್ಟು ಕಷ್ಟಪಟ್ಟು ಸಂಪಾದಿಸಿಕೊಂಡಿರುವಂತಹ ಜ್ಞಾನವನ್ನ ಬಹಳ ಸುಲಭವಾಗಿ ಎಲ್ಲರಿಗೂ ಅವರು ಹಂಚಿಕೊಟ್ಬಿಡ್ತಾರೆ. ಅವ್ರನ್ನ ಯಾರೂ ಪ್ರಶ್ನೆ ಕೇಳ್ಬೋದು. ಕೇವಲ ಪ್ರಶ್ನೆ ಕೇಳುವವರಿಗೆ ಒಂದು ಬಹಳ ಪ್ರಾಮಾಣಿಕವಾದ ಆಸೆ ಇರಬೇಕು ಉತ್ತರ ತಗೊಳ್ಳಿಕ್ಕೆ, ಅದಷ್ಟೇ ಅವ್ರು ಹೇಳೋದು. ಅವ್ರಂಥ ದೊಡ್ಡವರು ನಾವ್ ಇಷ್ಟು ಪ್ರಶ್ನೆ ಕೇಳ್ಬೋದಾ, ಆ ಮಾತೇ ಇಲ್ಲ ಅವ್ರ ಹತ್ರ. ಅವ್ರಿಗೆ ದಿನಕ್ಕೆ ಸರಾಸರಿಯಾಗಿ ಒಂದು 70 ಮೆಸೇಜ್ಗಳು ಬರುತ್ತಂತೆ, ವಾಟ್ಸಪ್ ಮೆಸೇಜ್ಗಳು, ವಿವಿಧ ಸಂದೇಹಗಳನ್ನ ಕೇಳ್ಕೊಂಡು. ಎಲ್ಲವನ್ನೂ ಆ ದಿನವೇ ಅವರು ಮಾಡಿ ಮುಗಿಸ್ತಾರೆ. ಯಾವ್ದಾದ್ರೂ ಒಂದು ಭಾಷಣದಲ್ಲೋ ಉಪನ್ಯಾಸದಲ್ಲೋ ಇದ್ರೆ ಒಂದು ವಾಯ್ಸ್ ಮೇಲ್ ಹಾಕ್ತಾರೆ, ಇವತ್ತು ನಾನು ಸ್ವಲ್ಪ ವ್ಯಸ್ತನಾಗಿದ್ದೀನಿ, ನಾಳೆ ನಿಮಗೆ ಉತ್ತರ ಕೊಡ್ತೀನಿ. ನಾಳೆ ಉತ್ತರ ಬಂದೇ ಬರುತ್ತೆ. ಅವ್ರಿಗೆ ಪದ್ಮಭೂಷಣ ಸಿಕ್ಕಾಗ ಅವ್ರಿಗೆ ಸುಮಾರು 4,000ಕ್ಕೂ ಹೆಚ್ಚು ಬಂದಿದ್ವಂತೆ ಅಭಿನಂದನಾ ಪತ್ರಗಳು, ಅಭಿನಂದನಾ ಮೆಸೇಜ್ಗಳು. ಎಲ್ಲರಿಗೂ ಕೊಡ್ಬೇಕಾದ್ರೆ ಸಾಕಾಯ್ತಮ್ಮ ಅಂತ ಹೇಳಿದ್ರು ನನಗೆ. ನಾನಂದ್ರೆ ಸರ್ ಯಾಕೆ ಎಲ್ಲರಿಗೂ ಬರೀಕ್ ಹೋದ್ರೆ, ಅವ್ರು ಎಷ್ಟೆಲ್ಲ ಅಧ್ಯಯನ ಗೋಷ್ಠಿಯಲ್ಲಿದ್ದಾರೆ. ಒಂದೊಂದು ಅಧ್ಯಯನ ಗೋಷ್ಠಿಯಲ್ಲಿ 200, 300, 400 ಜನಗಳು ಇರ್ತಾರೆ. ಯಾಕೆ ನೀವೆಲ್ಲರಿಗೂ ಬರೆಯಿದ್ರಿ ಸರ್, ಒಂದು ಹಾಕ್ಬೇಕಲ್ವಾ ವಾಟ್ಸಪ್ ನಲ್ಲಿ, ನಿಮ್ಗೆಲ್ಲರಿಗೂ ನನ್ನ ಕೃತಜ್ಞತೆಗಳು ಅಂತ. ಇಲ್ಲಮ್ಮ, ಅವರಷ್ಟು ಪ್ರೀತಿಯಿಂದ ನನಗೆ ಹೇಳ್ಬೇಕಾದ್ರೆ ನಾನು ಹಾಗೊಂದು ಸಾಮಾನ್ಯವಾಗಿ ಹಾಕ್ತಿರ್ಬೇಕಾಗುತ್ತೆ. ಇದು ಅವಧಾನಿಗಳ ಒಂದು ಸ್ವಭಾವ. ಆದ್ರೆ ಅವರು ಎಷ್ಟು ಮೃದುವೋ ಅಷ್ಟು ಕಠಿಣರು ಆಗಬಂದ್ರು. ಅವರನ್ನ ನಾವು ಬಹಳ ಪ್ರಾಮಾಣಿಕತೆಯಿಂದ ಪ್ರಶ್ನೆ ಕೇಳಿದ್ರೆ ಅವ್ರು ಮಗುವಿಗೆ ತಿಳಿಸುವ ಹಾಗೆ ಹೇಳ್ತಾರೆ. ಏನೋ ಒಂದು ವಿತಂಡವಾದಕ್ಕೆ ಕೂತ್ರೆ ಪ್ರತಿವಾದ ಭಯಂಕರವಾಗಿ ಅವರನ್ನೆಲ್ಲ ತೆಗೆದು ಹಾಕ್ಬಿಡ್ತಾರೆ. ಅದು ಅವಧಾನಿಗಳ ಹೆಚ್ಚಿಗಾರಿಕೆ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ಹೇಳಲಿಕ್ಕೆ ಹೋದ್ರೆ ಅವ್ರ ಬಗ್ಗೆ ಬಹಳಷ್ಟು ವಿಷಯಗಳಿವೆ. ಇವತ್ತೆಲ್ಲ ನಾನೇ ಮಾತಾಡ್ತಾ ಇರ್ಬೋದು. ಅವರು ಕಲಿಯುವವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ, ಅವರು ಅಧ್ಯಯನಶೀಲರು, ಅಧ್ಯಯನಶೀಲತೆಗೂ ಅಷ್ಟೇ ಬೆಲೆ ಇದೆ ಅವ್ರ ಹತ್ರ. ಯಾರಾದ್ರೂ ಅವ್ರನ್ನ ನೋಡ್ಲಿಕ್ಕೆ ಹೋದಾಗ ಅವರು 2 ಪ್ರಶ್ನೆ ಕೇಳ್ತಾರೆ. ಒಂದೇನು ಅಂದ್ರೆ, ಏನ್ ಓದ್ಕೊಂಡಿದ್ದೀರಾ, ಏನ್ ಓದಿದ್ದೀರಾ, ಈ ಪ್ರಶ್ನೆ ಕೇಳ್ತಾರೆ ಅವರು. ಏನ್ ಓದಿದ್ದೀರಾ ಅಂತಂದ್ರೆ, ನಮ್ದು ನಾರ್ಮಲ್ ಡಿಗ್ರಿ ಅಂತ ಇರುತ್ತಲ್ಲ, ನಾವು BA, BSc, MSc, ಇಂಜಿನಿಯರಿಂಗು ಏನೋ ಓದಿರ್ತೀವಿ, ಅದನ್ನ ಹೇಳ್ಕೋಬೇಕು. ಏನು ಓದ್ಕೊಂಡಿದ್ದೀರಾ ಅಂತಂದ್ರೆ, ಈಗ ನೀವು ಯಾವ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದೀರಿ ಅಂತ. ಅವ್ರ ಹತ್ರ ಹೋಗ್ಬೇಕಾದ್ರೆ ನಾವು 2ನೇ ಪ್ರಶ್ನೆಗೆ ತಯಾರಾಗಿರ್ಬೇಕು. ಅಷ್ಟು ಅವ್ರಿಗೆ ಅಧ್ಯಯನಶೀಲತೆಯ ಬಗ್ಗೆ ಪ್ರೀತಿ. ಅವರ ಸ್ನೇಹಿತರ ವಲಯದಲ್ಲಿ ಒಂದು ಜೋಕ್ ಇದೆ ಯಾವಾಗ್ಲೂ. ಅಕಸ್ಮಾತ್ ಏನಾದ್ರೂ ಸರಸ್ವತಿನೇ ಭೂಮಿಗೆ ಇಳಿದು ಅವಧಾನಿಗಳ ಎದುರಿಗೆ ಬಂದ್ರೆ, ಏನಮ್ಮ ಇತ್ತೀಚೆಗೆ ಏನ್ ಓದ್ಕೊಂಡಿದ್ದೀರಾ, ಅವಧಾನಿಗಳು ಹಾಗೆ ಕೇಳ್ತಾರೆ ಅಂತ. ಅಷ್ಟು ಅವಧಾನಿಗಳಿಗೆ ಅಧ್ಯಯನ ಬಗ್ಗೆ ಪ್ರೀತಿ. ಅವರ ಬಗ್ಗೆ ಏನ್ ಹೇಳಿ, ನನಗೆ ಎಷ್ಟು ನೆನಪುಗಳಿವೆ ಅಂತಂದ್ರೆ, ಇವತ್ತೆಲ್ಲ ನಾನು ಹಂಚಿಕೊಂಡ್ರು ಪರವಾಗಿಲ್ಲ, ಅಷ್ಟು ನೆನಪಿದೆ. ಆ ಉಪನ್ಯಾಸ ನಿಮಗೆ ತಿಳಿಯಪಡಿಸದ ಅವಧಾನಿಗಳ ಮುಖವನ್ನ ನಾನು ಪರಿಚಯಿಸಿದೆ. ಅವರ ಪರಿಚಯವನ್ನ ಅವರೇ ಮಾಡ್ಕೊಳ್ಳಿ ಉಪನ್ಯಾಸದ ಮೂಲಕ. ನಮಸ್ಕಾರ. ಶತಾವಧಾನಿಗಳ ಕುರಿತು ಮೇಡಮ್ ಒಂದು ಅಂಶವನ್ನಷ್ಟೇ ಹೇಳಿದ್ದಾರೆ. ಬಹಳಷ್ಟು ನಾವು ಅವರ ಬಗ್ಗೆ ತಿಳ್ಕೊಳ್ಬೇಕು. ದಯವಿಟ್ಟು ಅವರ ಅನೇಕ ಕೃತಿಗಳನ್ನು ನಾವು ಓದಬೇಕು. ಅವ್ರ ಜೊತೆ ಮಾತಾಡೋದಕ್ಕೆ ನಮಗೆ ಭಯ. ನಾವು ಯಾವತ್ತೂ ಹೇಳೋದು ಮೇಡಮ್ಗೆ, ನಾನು ಹೇಳಿದ್ದೆ, ಅವರ ಜೊತೆ ಅವರ ಬಗ್ಗೆ ಮಾತಾಡೋದಂದ್ರೆ ನಮಗೆ ಭಯ. ಯಾಕಂದ್ರೆ ಅಷ್ಟೊಂದು ತಿಳ್ಕೊಂಡಿರುವವರು. ಆದರೆ ಎಲ್ಲರೂ ನಾವು ಕಲಿಬೇಕಾಗಿರೋದು ಅವರಲ್ಲಿ ವಿನಯ. ಎಷ್ಟೊಂದು ವಿನಯತೆ ಅಂತ ಹೇಳಿದ್ರೆ, ಅವ್ರು ಹೇಳುವಾಗ ಬರೇ ಕೈ ಮುಗಿತಾ ಕುತ್ಕೊಂಡಿದ್ರಲ್ಲಿ. ಇಂತಹ ವಿನಯತೆಯನ್ನು ಬಹುಶಃ ಎಲ್ಲರೂ ಮೈಗೂಡಿಸಿಕೊಂಡ್ರೆ ಆ ವಿದ್ಯೆಗೆ ಒಂದು ನಿಜವಾದ ಅರ್ಥ ಬರ್ತದೆ ಅಂತ ನಾನು ಖಂಡಿತವಾಗಿಯೂ ಹೇಳ್ತಾ ಇದ್ದೇನೆ. ಅವರನ್ನ ನಮ್ಮ ವಿಭಾಗದ ಪರವಾಗಿ ಮುಂಬೈ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ಜಿ ಎನ್ ಉಪಾಧ್ಯಾಯ ಸರ್ ಹಾಗೂ ಡಾಕ್ಟರ್ ಉಮಾ ರಾಮರಾವ್ ಅವರು ಗೌರವಿಸಬೇಕು ಅಂತ ಕೇಳಿಕೊಂಡರೆ.
ವಂದನೆಗಳು ಸರ್. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ನೇರವಾಗಿ ಕೃತಿ ಬಿಡುಗಡೆ ಕಾರ್ಯಕ್ರಮದ ತೆರಳ್ತಾ ಇದ್ದೇವೆ. ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿ ಮಿತ್ರರು, ಸಂದರ್ಶಕ ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಉಮಾ ರಾಮರಾವ್ ಅವರ ಮಹತ್ವದ ಕೃತಿ, ನಾಮಾಂಕಿತ ಸಾಹಿತಿ SL ಭೈರಪ್ಪನವರ ಪರ್ವ ಮತ್ತು ಉತ್ತರಾಖಂಡಗಳ ಸೊಬಗಿನ ಅನಾವರಣ ಎನ್ನುವಂತಹ ಈ ಕೃತಿಯನ್ನ ಇವತ್ತು ಈ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳಿಸಲಿಕ್ಕಿದ್ದೇವೆ. ಇದು ಡಾಕ್ಟರ್ ಉಮಾ ರಾಮರಾವ್ ಅವರ PhD ಮಹಾಪ್ರಬಂಧ. ಈಗಾಗಲೇ ಉಪಾಧ್ಯಕ್ಷರು ಹೇಳಿದ ಹಾಗೆ ಇದು ಅವರದ್ದು 2ನೇ PhD ಆಗಿರುವಂತದ್ದು. ಆ ಒಂದು ಕೃತಿ ಬಹಳ ಮಹತ್ವದ ಕೃತಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಅದು ಕೂಡ ಡಾಕ್ಟರ್ ಗಣೇಶ್ ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ತಿಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರ ಮಗಳು ಇದ್ದಾರೆ, ರೋನಕ್ ಇದ್ದಾರೆ, ದಯವಿಟ್ಟು ತಾವೆಲ್ಲರೂ ವೇದಿಕೆಗೆ ಬರಬೇಕು. ಬನ್ನಿ ಬನ್ನಿ. ಬಹು ನೆಲೆಗಳ ಬೆರಗು ಎನ್ನುವಂತ PhD ಮಹಾಪ್ರಬಂಧವನ್ನ ಈಗ ಲೋಕಾರ್ಪಣೆಗೊಳಿಸುವಂತಹ ಸಂದರ್ಭ. ಸಂಶೋಧನೆಯ ಆಳ, ವಿಷಯ ವೈಶಿಷ್ಟ್ಯ ಮತ್ತು ಹೊಸ ಹೊಸ ದೃಷ್ಟಿಕೋನಗಳಿಂದ ರೂಪುಗೊಂಡಿರುವ ಈ ಮಹತ್ವದ ಮಹಾಪ್ರಬಂಧವನ್ನ ಶತಾವಧಾನಿಗಳು ಲೋಕಾರ್ಪಣೆಗೊಳ್ಳುವುದು ನಮ್ಮ ಭಾಗ್ಯ. ತಮಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ನಾನೀಗ ಈ ಒಂದು ಕೃತಿಯ ಕುರಿತು ಕಿರು ಪರಿಚಯವನ್ನ ನಮ್ಮ ಮುಂದಿಡಬೇಕು ಅಂತ ವಿದ್ಯಾ ರಾಮಕೃಷ್ಣ ಅವರಲ್ಲಿ ವಿನಂತಿಸ್ತಾ ಇದ್ದೆ. ಡಾಕ್ಟರ್ ಉಮಾ ರಾಮರಾವ್ ಅವರ PhD ಸಂಶೋಧನಾ ಮಹಾಪ್ರಬಂಧ ಬಹುನೆಲೆಗಳ ಬೆರಗು, ಪರ್ವ ಮತ್ತು ಉತ್ತರಾಖಂಡಗಳ ಸೊಬಗಿನ ಅನಾವರಣ. ಈ ಕೃತಿ ಬೆಂಗಳೂರಿನ ಸಾಹಿತ್ಯ ಭಂಡಾರ ಪ್ರಕಾಶನದಿಂದ 2025ರಲ್ಲಿ ಪ್ರಕಟವಾಯಿತು. ಸುಮಾರು 450 ಪುಟಗಳಿರುವ ಈ ಕೃತಿಗೆ ಸಂಶೋಧನಾ ಮಾರ್ಗದರ್ಶಕರಾದ ಪ್ರೊಫೆಸರ್ GN ಉಪಾಧ್ಯಾಯ ಅವರ ಮುನ್ನುಡಿ, ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರ ಬೆನ್ನುಡಿ ಜೊತೆಗೆ ಶ್ರೀ ಲಕ್ಷ್ಮೀಶ್ ತೋಳ್ಪಾಡಿ ಮತ್ತು ಪ್ರೊಫೆಸರ್ LV ಶಾಂತಕುಮಾರಿ ಅವರ ನುಡಿಸೇಸಿಗಳಿವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದ ಡಾಕ್ಟರ್ SL ಭೈರಪ್ಪನವರ ಪರ್ವ ಮತ್ತು ಉತ್ತರಾಖಂಡ ಈ ಕಾದಂಬರಿಗಳನ್ನ ಮೂಲ ಕಾವ್ಯಗಳಾದ ವ್ಯಾಸಭಾರತ ಮತ್ತು ವಾಲ್ಮೀಕಿ ರಾಮಾಯಣಗಳೊಂದಿಗೆ ಹೋಲಿಸುತ್ತಾ ಅಧ್ಯಯನ ನಡೆಸಿ ಈ ಗ್ರಂಥವನ್ನು ರಚಿಸಿದ್ದಾರೆ. ಅಧ್ಯಯನ ಗ್ರಂಥ ಎಂದ ಕೂಡಲೇ ಸಾಮಾನ್ಯವಾಗಿ ಪಾಂಡಿತ್ಯ ಪ್ರದರ್ಶನವೇ ಮುಖ್ಯವಾದಂತೆ ಇದ್ದು ಸ್ವಲ್ಪ ನೀರಸ ಎನಿಸಬಹುದೇನೋ ಅಂತ ಒಂದು ಸಂಶಯ ಓದುಗಲ್ಲಿ ಇರಬಹುದು. ಆದರೆ ಈ ಕೃತಿ ಸ್ವಲ್ಪವೂ ಹಾಗಿಲ್ಲದೆ ಅತ್ಯಂತ ವಾಚನೀಯವೂ ಸೃಜನಾತ್ಮಕವೂ ಆಗಿ ಮೂಡಿಬಂದಿದ್ದು ತಾನೇ ಒಂದು ಉತ್ತಮ ಕಾದಂಬರಿಯಂತೆ ಓದಿಸಿಕೊಂಡು ಓದುಗರನ್ನ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ. ಭೈರಪ್ಪನವರ ಕಾದಂಬರಿಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸೂಚನೆ, ಆಶಯ, ಒಳನೋಟಗಳನ್ನೆಲ್ಲ ಗ್ರಹಿಸಿಕೊಂಡು ಆ ಮಹತ್ ಕೃತಿಗಳಲ್ಲಿರುವ ತಮಗೆ ಕಂಡ ಹೊಸ ಹೊಳಹುಗಳನ್ನ, ಸೊಗಸುಗಳನ್ನ, ಗೂಢಾರ್ಥ, ಒಳಾರ್ಥಗಳನ್ನೆಲ್ಲ ಎಳೆಯಣಿಯಾಗಿ ಲೇಖಕರು ಈ ಕೃತಿಯಲ್ಲಿ ತೆರೆದಿಟ್ಟಿದ್ದಾರೆ. ಭೈರಪ್ಪನವರೊಂದಿಗೆ ಆಪ್ತ ಒಡನಾಟ ಹೊಂದಿದವರಾಗಿ ಅವರನ್ನ ಕುರಿತು ಅತ್ಯಂತ ಪ್ರೀತಿ ಗೌರವಗಳಿಂದ ಈ ಕೃತಿಯನ್ನು ರಚಿಸಿರುವುದು ಸ್ಪಷ್ಟವಾಗಿ ಗೋಚರವಾದರೂ ಯಾವುದೇ ಪೂರ್ವಗ್ರಹ ಅಥವಾ ಹಿಂಜರಿಕೆಗಳಿಲ್ಲದೆ ವಸ್ತುನಿಷ್ಠವಾಗಿ ವಿಶ್ಲೇಷಿಸಿರುವ ಲೇಖಕರ ಪ್ರಾಮಾಣಿಕತೆ ಮತ್ತು ಪ್ರತಿಭೆಗಳು ಕೃತಿಯುದ್ದಕ್ಕೂ ಎದ್ದು ಕಾಣುತ್ತೆ. ಹಿತವಾದ ಭಾಷೆ, ಅಲ್ಲಲ್ಲಿ ತಮ್ಮದೇ ಆದ ರೂಪಕ ಉಪಮೆಗಳನ್ನ ಔಚಿತ್ಯಪೂರ್ಣವಾಗಿ ಬಳಸಿ ಕಾದಂಬರಿಗಳಲ್ಲಿರುವ ರಸಸ್ಥಾನಗಳ ಶೋಭೆಯನ್ನ ಇನ್ನೂ ಹೆಚ್ಚಿಸುವ ಕಲೆ, ಇವುಗಳೆಲ್ಲ ಲೇಖಕರ ಒಳಗಿರುವ ಸೃಜನಶೀಲ ಸಾಹಿತ್ಯೆಡೆಗೆ ಬೊಟ್ಟು ಮಾಡಿದ್ರೆ ಕಾದಂಬರಿಗಳ ನಿರ್ವಹಣೆ, ಪಾತ್ರ ಪೋಷಣೆ, ಕಥನ ತಂತ್ರಗಳು ಇವುಗಳನ್ನೆಲ್ಲ ಅವರು ವಿಮರ್ಶೆ ಮಾಡಿರುವ ರೀತಿ, ಆಮೂಲಾಗ್ರ ವಿಶ್ಲೇಷಣೆ ಮತ್ತೆ ಓದುಗರಾಗಿ ತಮಗೆ ಕಂಡ ಅರಕೆಗಳನ್ನೆಲ್ಲ ವಿವರವಾಗಿ ಅವರು ತಾರ್ಕಿಕವಾಗಿ ವಿವರಣೆ ನೀಡಿರೋದು, ಇವೆಲ್ಲ ಅವರಲ್ಲಿರುವ ಸಮರ್ಥ ವಿಮರ್ಶಕರನ್ನ ಪರಿಚಯಿಸ್ತವೆ. ಅತಿ ಮಹತ್ವದ್ದು ಎನಿಸುವಂತ ವಿಚಾರಗಳಷ್ಟೇ ಸೂಕ್ಷ್ಮವಾಗಿ ಅತಿ ಸಣ್ಣ ಅಂಶಗಳನ್ನು ಗುರುತಿಸಿ ತರ್ಕಿಸಿರುವುದು ಈ ಕೃತಿಯ ಹೆಚ್ಚುಗಾರಿಕೆ ಅಂತ ನನಗನ್ಸುತ್ತೆ. ಉದಾಹರಣೆಗೆ ಪರ್ವದ ಅಂತ್ಯದಲ್ಲಿ ವೇದವ್ಯಾಸರ ಆಶ್ರಮಕ್ಕೆ ಭೀಷ್ಮರು ಭೇಟಿ ಕೊಡುವ ಒಂದು ಸನ್ನಿವೇಶ ಇದೆ. ಅದು ಭೈರಪ್ಪನವರೇ ಸೃಷ್ಟಿಸಿರೋದು. ಅದರ ಹಿಂದಿನ ಉದ್ದೇಶ ಏನಿರ್ಬೋದು ಅನ್ನೋದನ್ನ ಅಲ್ಲಿನ ಧ್ವನಿಯಿಂದ ಗ್ರಹಿಸಿ ಅವರು ವಿವೇಚಿಸಿರುವುದಿರಬಹುದು. ಅಥವಾ ಉತ್ತರಾಖಂಡ ಕಾದಂಬರಿಯಲ್ಲಿ ಒಂದು ಕಡೆ ಭೈರಪ್ಪನವರು ಅಂಜಿಕೆ ಅಂತ ಪದ ಬಳಸಿದ್ದಾರೆ, ಆದರೆ ಹಿಂಜರಿಕೆ ಎಂಬ ಪದ ಅಲ್ಲಿ ಸೂಕ್ತವಾಗುತ್ತಿತ್ತು ಅಂತ ಸಣ್ಣ ಅಂಶನೂ ಅವರು ಗಮನಿಸಿ ಅಡಿಟಿಪ್ಪಣಿಯಲ್ಲಿ ನೀಡಿದ್ದಿರಬಹುದು. ಇವೆಲ್ಲ ಅವರ ಅಧ್ಯಯನದ ಶಿಸ್ತು, ತೀವ್ರವಾದ ತೊಡಗಿಕೊಳ್ಳುವಿಕೆ ಮತ್ತೆ ವಿವರಗಳಿಗೆ ಅವರು ನೀಡುವ ಆದ್ಯತೆ, ಅಟೆನ್ಷನ್ ಟು ಡೀಟೇಲ್ ಅಂತೀವಲ್ಲ, ಇದನ್ನ ತೋರಿಸುತ್ತೆ. ಈ ಕೃತಿಯಲ್ಲಿ ಒಟ್ಟು 7 ಅಧ್ಯಾಯಗಳಿವೆ. ಮೊದಲನೇ ಅಧ್ಯಾಯದಲ್ಲಿ ಭೈರಪ್ಪನವರ ಕಾದಂಬರಿಗಳನ್ನ ಅವುಗಳು ಪ್ರಕಟವಾಗಿರುವ ಕಾಲಾನುಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಅವಲೋಕಿಸಲಾಗಿದೆ. ಹಲವಾರು
ಪೂರಕ ಆಕರಗಳನ್ನು ಅಭ್ಯಸಿಸಿ ಸಮರ್ಥ ವಿಮರ್ಶಕರಿಂದ ಬಂದ ವಿಮರ್ಶೆ ವಿಶ್ಲೇಷಣೆಗಳನ್ನು ಗಮನಿಸಿ ಸೂಕ್ತವೆನಿಸಿದ ಚಿಂತನೆಗಳನ್ನ ಈ ಅಧ್ಯಾಯದಲ್ಲಿ ಮತ್ತೆ ಇಡೀ ಕೃತಿಯಲ್ಲಿ ಅಲ್ಲಲ್ಲಿ ಚರ್ಚಿಸಲಾಗಿದೆ. ಚರ್ಚೆಗೆ ಪೂರಕವಾದ ಮಾಹಿತಿ ಮತ್ತೆ ಆಧಾರಗಳನ್ನ ಅನುಬಂಧದಲ್ಲಿ ನೀಡಲಾಗಿದೆ. 2ನೇ ಅಧ್ಯಾಯದಲ್ಲಿ ಪರ್ವ ಉತ್ತರಕಾಂಡಗಳೆರಡರ ಕಥಾಹಂದರಗಳನ್ನ ಮೂಲ ಕಾವ್ಯಗಳೊಂದಿಗೆ ಹೋಲಿಸಿ ಅವುಗಳ ಸಾಮ್ಯ ವೈಷಮ್ಯನ ವಿಶ್ಲೇಷಿಸಲಾಗಿದೆ. ಈ ಕೃತಿಗಳಲ್ಲಿರುವ ಧನಾತ್ಮಕ ಅಂಶಗಳನ್ನ, ರಸಘಟ್ಟಗಳನ್ನ, ಸಾಹಿತಿಯಾಗಿ ಭೈರಪ್ಪನವರ ಪ್ರತಿಭಾನವನ್ನ, ಆಶಯ, ದೃಷ್ಟಿಕೋನಗಳನ್ನ, ಅವರ ಅಧ್ಯಯನದ ಆಳವನ್ನ, ತತ್ವಜ್ಞಾನವನ್ನ ಎಲ್ಲವನ್ನು ವಿವರವಾಗಿ ವಿವೇಚಿಸುವ ಜೊತೆಗೆ ಒಪ್ಪಲು ಕಷ್ಟ ಎನಿಸುವ ಕೆಲವು ಘಟನೆಗಳನ್ನ ಕೂಡ ತರ್ಕಬದ್ಧವಾಗಿ ವಿವರಿಸಿ ಓದುಗರ ಚಿಂತನಾ ಶಕ್ತಿಯನ್ನ ಲೇಖಕರು ಇಲ್ಲಿ ಉದ್ದೀಪಿಸುತ್ತಾರೆ. ಈ ಅಧ್ಯಾಯದ ಸ್ವಾರಸ್ಯ ಏನಪ್ಪಾ ಅಂದ್ರೆ, ನಮಗೆಲ್ಲ ತಿಳಿದಿರುವಂತೆ ಭೈರಪ್ಪನವರು ಈ ಕಾದಂಬರಿಗಳಲ್ಲಿ ಮೂಲದಲ್ಲಿ ಇಲ್ಲದ ಎಷ್ಟೋ ಸಂದರ್ಭಗಳನ್ನು ಸೃಷ್ಟಿಸಿದ್ದಾರೆ. ಅವುಗಳಲ್ಲಿ ಅನೇಕ ಮಾರ್ಪಾಟುಗಳನ್ನು ಮಾಡಿದ್ದಾರೆ. ಮೂಲ ಕಾವ್ಯಗಳಲ್ಲಿ ಸಿಕ್ಕ ಈ ಸೂಚನೆ ಎಳೆಗಳನ್ನು ಹಿಡ್ಕೊಂಡೇ ಇಂತಹ ಸಂದರ್ಭಗಳನ್ನು ತಾವು ಸೃಷ್ಟಿಸಿದೀವಿ ಅಂತ ಆಗಿ ಭೈರಪ್ಪನವರೇ ಹೇಳ್ಕೊಂಡಿದ್ದಾರೆ. ಭೈರಪ್ಪನವರು ಕೊಟ್ಟ ಈ ಹಿಂಟ್ ಅಂದ್ರೆ ಈ ಸೂಚನೆಯ ಎಳೆಯನ್ನು ಹಿಡ್ಕೊಂಡು ಉಮಾರಾಮರಾವ್ ಅವರು ಮೂಲದಲ್ಲಿ ಅಂತಹ ಕೆಲವು ಸೂಚನೆಗಳ ಎಳೆಗಳನ್ನು ಗುರುತಿಸಿ ಅವುಗಳನ್ನ ಭೈರಪ್ಪನವರು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ವಿವರಿಸಿದಾರಲ್ಲ, ಆ ಭಾಗ ತುಂಬಾ ಕುತೂಹಲಕಾರಿಯಾಗಿದೆ. ಇವುಗಳನ್ನೆಲ್ಲ ಓದುಗರು ಕೃತಿಯಲ್ಲಿ ಓದಿಯೇ ಸವಿಬೇಕು. ಹೀಗೆ ಸಾಮಾನ್ಯ ಓದುಗನ ಗ್ರಹಿಕೆಯನ್ನ ಮೀರುವ ಅನೇಕ ಹೊಸ ವಿಷಯಗಳು ಇಲ್ಲಿ ಬೆಳಕಿಗೆ ಬಂದು ಈ ಕಾದಂಬರಿಗಳ ಮರು ಓದಿಗೆ ನಮಗೂ ಪ್ರೇರಣೆಯಾಗಿದೆ. 3ನೇ ಅಧ್ಯಾಯದಲ್ಲಿ 2 ಕಾದಂಬರಿಗಳ ವಿವಿಧ ಆಯಾಮಗಳನ್ನ ಚರ್ಚಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ, ಪರ್ವವನ್ನ ಕುಮಾರವ್ಯಾಸ ಭಾರತದೊಂದಿಗೆ ಹೋಲಿಸಿ ಅದರ ವಿವಿಧ ಆಯಾಮಗಳನ್ನ, ಪರ್ವದ ಆಯಾಮ ಮತ್ತು ಅನನ್ಯತೆ ಎನ್ನುವ ತಮ್ಮ ಇನ್ನೊಂದು ಕೃತಿಯಲ್ಲಿ ಲೇಖಕರು ಆಗ್ಲೇ ವಿಸ್ತೃತವಾಗಿ ಚರ್ಚಿಸಿದ್ದಾರೆ. ಈ ಹೊಸ ಕೃತಿಯಲ್ಲಿ ಅಲ್ಲಿರುವ ಒಂದೂ ವಿಚಾರಗಳನ್ನ ತಗೊಳ್ಳದೆ ಅದನ್ನೆಲ್ಲ ಹೊರತುಪಡಿಸಿ ಈ ಅಧ್ಯಯನದ ವೇಳೆಗೆ ತಮಗೆ ಹೊಡೆದ ಹೊಸ ವಿಚಾರಗಳನ್ನ ಮಾತ್ರ ಚರ್ಚಿಸುವ ಕಾಳಜಿನ ಅವರು ವಹಿಸಿದ್ದಾರೆ. ಇದು ಮೆಚ್ಚತಕ್ಕ ಸಂಗತಿಯಾಗಿದೆ. 4ನೇ ಅಧ್ಯಾಯದಲ್ಲಿ ಕಾದಂಬರಿಗಳ ಕಥನ ತಂತ್ರ, ಶೈಲಿಯ ಕುರಿತು ಚರ್ಚೆ ಇದ್ದರೆ 5ನೇ ಅಧ್ಯಾಯದಲ್ಲಿ ಅವುಗಳ ಪಾತ್ರ ಪ್ರಪಂಚದ ವಿಶ್ಲೇಷಣೆ ಇದೆ. ನಮಗೆಲ್ಲ ತಿಳಿದಿದೆ, ಭಾರತೀಯ ಓದುಗರಿಗೆ ಸುಪರಿಚಿತವಾದ ಮಹಾಕಾವ್ಯಗಳ ಪಾತ್ರಗಳನ್ನ ಅತಿಮಾನುಷ ಸಾಮರ್ಥ್ಯದ ಲೇಪನವಿಲ್ಲದೆ ಭೈರಪ್ಪನವರು ವಿಶಿಷ್ಟವಾಗಿ ಚಿತ್ರಿಸ್ತಾರೆ. ಆ ತರ ಚಿತ್ರಗಳ ತಾರ್ಕಿಕ ಮತ್ತೆ ಮನೋವೈಜ್ಞಾನಿಕ ದೃಷ್ಟಿಕೋನಗಳನ್ನೆಲ್ಲ ಇಲ್ಲಿ ಲೇಖಕರು ಮನೋಜ್ಞವಾಗಿ ವಿವೇಚಿಸಿದ್ದಾರೆ. ಮೂಲ ಪಾತ್ರಗಳ ವ್ಯಕ್ತಿತ್ವಗಳಲ್ಲಿ ಭೈರಪ್ಪನವರು ಮಾಡಿರುವ ಬದಲಾವಣೆಗಳು, ಅವುಗಳಿಂದ ಆಗಿರುವ ಪರಿಣಾಮಗಳ ವಿವರದ ಜೊತೆಗೆ ಭೈರಪ್ಪನವರೇ ಸೃಷ್ಟಿಸಿರುವ ಕೆಲವು ಕಾಲ್ಪನಿಕ ಪಾತ್ರಗಳ ಗಟ್ಟಿತನ, ಅವುಗಳಿಂದ ಕಥೆಯ ಬಂಧ ಹೇಗೆ ಬಿಗಿಗೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಈ ಮಹಾಕಾವ್ಯಗಳನ್ನ ಪುನಃಸೃಷ್ಟಿಸುವಾಗ ಕೃತಿಕಾರರು ಮಾಡುವ ಸಂದರ್ಭ ನಿರ್ವಹಣೆಗಳು ಕೆಲವೊಮ್ಮೆ ಮೂಲವನ್ನು ಮೀರಿಸುವ ಮೆರಗಿನಿಂದ ಹೊಡೆದ್ರೆ ಕೆಲವೊಮ್ಮೆ ಮಂಕಾಗುವ ಸಾಧ್ಯತೆಗಳಿವೆ ಅಂತ ಗುರುತಿಸುವ ಲೇಖಕರು ಇಂತಹ ಕೆಲವು ನಿರ್ವಹಣೆಗಳನ್ನ 6ನೇ ಅಧ್ಯಾಯದಲ್ಲಿ ತೆರೆದಿಟ್ಟಿದ್ದಾರೆ. ಭೈರಪ್ಪನವರು ಅತ್ಯಂತ ಸಮರ್ಪಕವೆನಿಸುವಂತೆ ಮಾಡಿರುವ ಯುದ್ಧದ ನಿರ್ವಹಣೆ ಇರಬಹುದು, ವನವಾಸ ಸಂದರ್ಭದ ನಿರ್ವಹಣೆ ಇರಬಹುದು, ಪಾತ್ರಗಳ ವಯಸ್ಸಿನ ಲೆಕ್ಕಾಚಾರ ಇರಬಹುದು, ಇಂತಹ ಹಲವು ವಿಶ್ಲೇಷಣೆಗಳು ಈ ಅಧ್ಯಾಯದಲ್ಲಿ ಇವೆ. ಇನ್ನು 7ನೇ ಅಧ್ಯಾಯದಲ್ಲಿ ಕಾದಂಬರಿಗಳ ಮೂಲ ಆಶಯಗಳನ್ನ ವಿವರವಾಗಿ ವಿಶ್ಲೇಷಿಸಿ ಸಮಾರೋಪಗೊಳಿಸಿದ್ದಾರೆ. ಒಟ್ಟಿನಲ್ಲಿ ಕೆಲವೊಮ್ಮೆ ಮೂಲ ಕಾದಂಬರಿಗಳ ಓದಿನಿಂದ ದಕ್ಕದೇ ಹೋಗಬಹುದಾದ ಒಂದು ಸಮಗ್ರ ದೃಷ್ಟಿಕೋನವು ಈ ಓದಿನಿಂದ ದಕ್ಕತ್ತೆ ಅಂತ ಹೇಳ್ಬೋದು. ಭೈರಪ್ಪನವರ ಪರ್ವ ಮತ್ತೆ ಉತ್ತರಕಾಂಡಗಳು ಎಲ್ಲ ಸ್ತರದ ವಾಚಕರಿಗೂ ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಭವಾಗಿ ತಮ್ಮ ರುಚಿಯನ್ನ ಒಳಾರ್ಥವನ್ನ ಬಿಟ್ಟುಕೊಡ್ತವೆ ಅಂತ ಬಹುಶಃ ಹೇಳಲಿಕ್ಕಾಗಲ್ಲ. ಆದರೆ ಉಮಾರಾಮರಾವ್ ಅವರ ಈ ಕೃತಿ ಭೈರಪ್ಪನವರ ಮೇರು ಕೃತಿಗಳೆಂಬ ಹಲಸಿನ ಹಣ್ಣನ್ನ ಒಪ್ಪವಾಗಿ ಬಗೆದು ಮೇಣವನ್ನ ತೆಗೆದು ತೊಳೆಗಳನ್ನೆಲ್ಲ ಬಿಡಿಸಿ ಓದುಗನಿಗೆ ಸವಿಯಲು ಸಿದ್ಧ ಮಾಡಿಕೊಟ್ಟಂತಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಇಂತಹ ಉತ್ತಮ ಕೃತಿಗಾಗಿ ಡಾಕ್ಟರ್ ಉಮಾರಾಮರಾವ್ ಅವರಿಗೆ ಹಾಗೂ ಮಾರ್ಗದರ್ಶಕರಾದ ಪ್ರೊಫೆಸರ್ ಉಪಾಧ್ಯಾಯ ಅವರಿಗೆ ಅನಂತ ಅಭಿನಂದನೆಗಳು. ಈ ಅವಕಾಶಕ್ಕಾಗಿ ಧನ್ಯವಾದ. ಡಾಕ್ಟರ್ ಉಮಾರಾಮರಾವ್ ಅವರ ಈ ಬಹುನೆಲೆಗಳ ಬೆಳಗನ್ನ ಅಚ್ಚುಕಟ್ಟಾಗಿ ನಮ್ಮ ಮುಂದಿಟ್ಟಂತಹ ಅದರ ಒಂದು ಪೂರಣವನ್ನ ನಮ್ಮ ಮುಂದಿಟ್ಟ ವಿದ್ಯಾ ರಾಮಕೃಷ್ಣ ಅವರಿಗೆ ವಂದನೆಗಳು. ಇದು ಮಾರಾಟಕ್ಕೆ ಇದ್ದಲ್ಲಿ ಆಸಕ್ತರು ದಯವಿಟ್ಟು ತಗೊಳ್ಬೋದು. 500 ರೂಪಾಯಿಗೆ ಇವತ್ತು ಮಾರಾಟವನ್ನ ಮಾಡ್ತಾ ಇದ್ದೇವೆ. ಈ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನೇ ಬಹಳ ದೂರಿಯಾಗಿ ಮಾಡಬೇಕಾಗಿತ್ತು. ಆದರೆ ಉಮಾರಾಮರಾವ್ ಒಂದೇ ಒಂದು ಮಾತು ಅಂತ ಹೇಳಿದ್ರೆ, ಬಹಳ ಸರಳವಾಗಿ ಎಲ್ಲೂ ನನ್ನ ಪುಸ್ತಕದ ಬಗ್ಗೆ ಹೆಚ್ಚು ಮಾತನಾಡದೆ ಕೇವಲ ಉಪನ್ಯಾಸಕ್ಕೆ ಮಾತ್ರ ಇವತ್ತು ಮಹತ್ವವನ್ನು ಕೊಡಬೇಕು ಅನ್ನೋದು ಇದು ಇನ್ನೊಂದು ರೀತಿಯ ವಿನಯತೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನನಗೆ ಅಭಿನಂದನೆಗಳು ಮೇಡಮ್. ಈಗ ಈ ಒಂದು ಸ್ವತಃ ಭೈರಪ್ಪನವರು ಒಂದು ನಿಮಿಷ ಭೈರಪ್ಪನವರ ಮೆಚ್ಚುಗೆಯನ್ನ ಪಡೆದಂತ ಈ ಮಹಾಪ್ರಬಂಧ
ಎರಡು ಮಹತ್ವದ ಕಾದಂಬರಿಗಳನ್ನ ಇಟ್ಟುಕೊಂಡು ಸರ್ ಯಾವಾಗ್ಲೂ ಹೇಳ್ತಾರೆ ಬೆಟ್ಟಗಳನ್ನ ತೂಗಿ ನೋಡುವ ಕೆಲಸ ಅಂತ, ಬಹಳ ದೊಡ್ಡ ಕೆಲಸ. ಆ ಶ್ರಮದ ಹಿಂದಿನ ಈ ಪುಸ್ತಕದ ರಚನೆಯ ಹಿಂದಿನ ಶ್ರಮವನ್ನ ನಮ್ಮ ಮುಂದೆ ಕೆಲವು ಮಾತುಗಳಲ್ಲಿ ತಾವು ಇಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಉಮಾ ರಾಮರಾವ್ ಮೇಡಮ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳೋದಿಲ್ಲ. ಈ ಕೃತಿಗೆ ಮೂಲ ಪ್ರೇರಕರಾಗಿದ್ದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ದಿವ್ಯ ಸ್ಮೃತಿಗೆ ನಮಸ್ಕಾರಗಳನ್ನು ಮಾಡ್ತಾ ಒಂದೆರಡು ಮಾತು ಹೇಳ್ತೀನಿ. ಭೈರಪ್ಪನವರೇ ತುಂಬಾ ಮಹಾನ್ ಕಾದಂಬರಿಕಾರರು. ಅವರ ಪರ್ವ ಇದ್ದು ಹೆಚ್ಚಿನ ಮಹತ್ಕೃತಿ. ಅದರ ಬಗ್ಗೆ ನಾನು ಹೇಗೆ ಒಂದು ಅಧ್ಯಯನವನ್ನ ಕೈಗೊಳ್ಳಿ ಅನ್ನೋ ಹಿಂಜರಿಕೆ ನನಗಿತ್ತು. ಅವ್ರ ಹತ್ರ ನಾನು ಈ ಮಾತಾಡಿದೆ. ಅವರಂದ್ರು, ನೋಡು, ಕಾದಂಬರಿ ಬರೆಯೋ ತನಕ ಅದು ಸಾಹಿತ್ಯ ಸ್ವತ್ತು, ಒಮ್ಮೆ ಪ್ರಕಟ ಆದ್ಮೇಲೆ ಅದು ಓದುಗನ ಸ್ವತ್ತು. ನಿನಗೆ ಏನ್ ಬೇಕೋ ಅದನ್ನ ಬರಿ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂತಂದ್ರೆ ಖಂಡನೆ ಮಾಡು. ನಾನು ಮಧ್ಯದಲ್ಲಿ ಬರೋದಿಲ್ಲ, ನಾನು ಏನು ಓದೋದಿಲ್ಲ, ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಅಂತ ಹೇಳಿದ್ರು. ಅವ್ರು ಎಲ್ಲೂ ಮಧ್ಯ ಪ್ರವೇಶ ಮಾಡಲಿಲ್ಲ. ಈ ಮಾತಿಂದ ನನ್ನ ಜವಾಬ್ದಾರಿ ಹೆಚ್ಚಾಗ್ಬಿಡ್ತು. ಆಗ ನಾನು ಏನ್ ಮಾಡೋದಪ್ಪ ಅಂತ ಅನ್ಕೊಳ್ತಿರ್ಬೇಕಾದ್ರೆ ನನಗೆ ದಾರಿದೀಪಕವಾಗಿ ಕಂಡವರು ನಮ್ಮ ಶತಾವಧಾನಿಗಳು. ನಾನು ನನ್ನ ನೇರ ಮಾರ್ಗದರ್ಶಕರಾಗಿ ಉಪಾಧ್ಯರಿದ್ರು, ಪರೋಕ್ಷ ಮಾರ್ಗದರ್ಶಕರಾಗಿ ನಾನು ಶತಾವಧಾನಿಗಳನ್ನ ನನ್ನ ಗುರುಗಳು ಅಂತ ಮಾಡಿಸ್ಕೊಂಡೆ. ಅವರು ನನಗೆ ದಾರಿ ತೋರಿಸಿದ್ರು. ಅವರು ಹೇಳಿಕೊಟ್ಟ ದಾರಿಯಲ್ಲಿ ನಾನು ಹೋದೆ. ನಮ್ಮ ಪ್ರೊಫೆಸರ್ ಎಲ್.ಬಿ. ಶಾಂತಕುಮಾರಿ ಅವರು ಕೂಡ, ತೋಡ್ಪಾಡಿ ಅವರು ಕೂಡ ಅವರುಗಳ ಜೊತೆ ಚರ್ಚಿಸೋದಕ್ಕೆ ನನಗೆ ಅನುವು ಮಾಡಿಕೊಟ್ರು. ಭೈರಪ್ಪನವ್ರಿಗೆ ಅವಾಗ ಸಾಕಷ್ಟು ಇಳಿವಯಸ್ಸು. ಅವ್ರು ಓದ್ತಾ ಇಲ್ಲ ನನ್ನ ಪುಸ್ತಕ ಅನ್ನೋ ಒಂದು ಆತಂಕ ಇತ್ತು. ದೇವ್ರ ದಯದಿಂದ ಅದು ಪ್ರಕಟಣೆ ಆದ್ಮೇಲೆ ಅವ್ರ ಕೈ ಹೋಯ್ತು. ನಾನು ಕವರ್ ಟು ಕವರ್ ಓದ್ದೆ ಅಂತ ಫೋನ್ ಮಾಡಿದ್ರು ನನಗೆ. ಅಂದ್ರೆ ಅವರ ಒಂದು ಅಪ್ರೂವಲ್ ಸೀಲ್ ಅದಕ್ಕೆ ಬಿತ್ತು ಅಂತ ನನಗೆ ಬಹಳ ಸಂತೋಷ ಆಯ್ತು. ಇನ್ನು ಹೆಚ್ಚಿಗೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಶತಾಬ್ದಾನಿಗಳಿಗೆ ನಮಸ್ಕಾರ, ಕೃತಜ್ಞತೆ ಹಾಗೇನಾದ್ರೂ ಹೇಳಿದ್ರೆ ಅದು ಬಹಳ ಒಂಥರ ಪೇಲವವಾಗ್ಬಿಡುತ್ತೆ. ನನ್ನ ಮನಸ್ಸಿನ ಭಾವನೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಸರ್, ನಿಮ್ಗೆ ಧನ್ಯವಾದಗಳು ಡಾಕ್ಟರ್ ಉಮಾ ರಾಮರಾವ್ ಸರ್ ಮೇಡಮ್ಗೆ. ಈಗ ನಾವೆಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಪ್ರಮುಖ ಕಾರ್ಯಕ್ರಮ, ಅತ್ಯಂತ ಮಹತ್ವದ ಘಟ್ಟದಲ್ಲಿ ನಾವಿದ್ದೇವೆ. ಶಾಸ್ತ್ರೀಯ ಅಧ್ಯಯನ, ಸಂಶೋಧನಾ, ವಿದ್ವತ್ ಕ್ಷೇತ್ರದಲ್ಲಿ ಅನನ್ಯ ಅಪೂರ್ವ ಸ್ಥಾನವನ್ನ ಹೊಂದಿರುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಅಭಿಜಾತ ಸಾಹಿತ್ಯದ ಅವಶ್ಯಕತೆ ಎನ್ನುವಂತ ವಿಷಯದ ಕುರಿತು ಈಗ ವಿಶೇಷ ಉಪನ್ಯಾಸವನ್ನ ನೀಡಬೇಕು ಅಂತ ಕನ್ನಡ ವಿಭಾಗದ ಪರವಾಗಿ, ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಈ ವೇದಿಕೆಯನ್ನ ತಮಗಾಗಿ ತೆರವು ಮಾಡಿಕೊಳ್ತಾ ಇದ್ದೇವೆ. ಉಮಾ ಅವರನ್ನ ನಾನು ಸಾಹಿತ್ಯ ಸಹೋದರಿ, ಸಾರಸ್ವತ ಸಹೋದರಿ ಅಂತಲೇ ಭಾವಿಸಿಕೊಂಡಿರುವಂತದ್ದು. ಭೈರಪ್ಪನವರೇ ನನಗೆ ಅವರ ಪರಿಚಯವನ್ನು ಮಾಡಿಕೊಟ್ಟಿದ್ದು, ಅವರ ಬಗ್ಗೆ ಹೇಳಿದ್ದು. ಅವರ ಶಿಸ್ತು ಅವರ PhD ಗ್ರಂಥದಲ್ಲಿ ಕೂಡ ಕಾಣಿಸುತ್ತದೆ. ನಾನು ಸಾಮಾನ್ಯಕ್ಕೆ ಅವ್ರನ್ನ ಮೊದಲ ಬಾರಿ ನೋಡಿದಾಗ ಯಾರೋ ಗರತಿ ಗೌರಮ್ಮನಂತೆ ಇದ್ದಾರೆ. ಇವರು ಕೆಚ್ಚಿನ ಕನ್ನಡ ಸಾಹಿತ್ಯದ ಲೇಖಕರಾದಂತ ಭೈರಪ್ಪನವ್ರನ್ನ ಹೇಗೆ ವಿಮರ್ಶೆ ಮಾಡ್ತಾರೆ, ಯಾವ ತರ ಮಾಡ್ತಾರೆ, ನಾಜೂಕಾಗಿ ತಿಪ್ಪೆ ಸಾರಿಸ್ಬಿಡೋದು ಅಂತ ನಮ್ಮ ಕಡೆ ಹೇಳ್ತಾರಲ್ಲ, ಹಾಗೇನೋ ಮಾಡ್ತಾರೆ ಅಂತ ಭಾವಿಸಿಕೊಂಡಿದ್ದೆ. ಅದೇ ಅವ್ರು ಹಾಗೆ ಮಾಡಿದವರಲ್ಲ. ಅವ್ರು ನೋಡಕ್ ಮೃದುವಾಗಿ ಕಾಣಿಸ್ತಾರೆ. ನಾನು ಕೇಳಿಬಿಟ್ಟಿದ್ದೆ, ನೀವು ಎಂಜಿನಿಯರಿಂಗ್ ಕಾಲೇಜಲ್ಲಿ ಪುಂಡು ಪೋಖರಿಗಳು ಇರ್ತಾರಲ್ಲ, ಹೇಗೆ ನಿಭಾಯಿಸ್ತಾ ಇದ್ದೀರಿ ಅಂತ. ಸಾಫ್ಟ್ ಪವರ್ ಅಂತ ಇದೆಯಲ್ಲ, ಅದು ಅಲ್ಲಿ ಶಕ್ತಿ ಅಂತ ಗೊತ್ತಾಯ್ತು. ಹಾಗಾಗಿ ತಾವು ತಮ್ಮ ಬಹಳ ಗೌರವನೀಯನಾದ ಲೇಖಕನ ಜೊತೆಗೂ ಕೂಡ ಸಕಾರಣವಾಗಿ ಅಭಿಪ್ರಾಯ ಭೇದವನ್ನು ಇಟ್ಕೊಳ್ಬಲ್ರಲ್ಲ, ಅದು ಬಹಳ ದೊಡ್ಡದು ಅಂತ ಅನಿಸುತ್ತದೆ ನನಗೆ. ಈ ಒಂದು ಸಂಶೋಧನಾ ಗ್ರಂಥದ ಬೆಲೆ ಇರುವುದೇನೆ ವಸ್ತುನಿಷ್ಠವಾದ ವಿಮರ್ಶೆಯಲ್ಲಿ. ವ್ಯಕ್ತಿಗಳೆಷ್ಟೇ ಪೂಜನೀಯರಾಗಿರ್ಬೋದು, ಅವರು ಬರೆದದ್ದೆಷ್ಟೇ ರಸಾಸ್ವಾದ ಮಾಡಿಕೊಡುವಂಥದ್ದಾಗಿರ್ಬೋದು, ಓದುಗರಾಗಿ ನಮಗೆ ಅಲ್ಲಿ ಸಕಾರಣವಾಗಿ ಕೆಲವೊಂದು ಮೆಚ್ಚುಗೆ ಆಯಿತು, ಆಗಲಿಲ್ಲ ಅಂತ ಅನ್ನೋದನ್ನ ಅದನ್ನು ಚೆನ್ನಾಗಿ ಪ್ರಾಮಾಣಿಕವಾಗಿ ಹೇಳುವುದೇ ಸಂಶೋಧನೆ ಮುಖ್ಯ ಲಕ್ಷಣ. ಅದರಲ್ಲಿ ತುಂಬಾ ಕಾಣಿಸುತ್ತದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ, ಅವರು ಎಷ್ಟೋ ಬಾರಿ ಫೋನ್ಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು, ಇವರು ಹೀಗೆ ಬರೆದಿದ್ದಾರಲ್ಲ ಸರ್, ಅದು ನನಗೆ ಸರಿ ಇಲ್ಲ ಅನಿಸ್ತಾ ಇದೆ, ಈಗ ಬರೆದಿರೋ ಚೆನ್ನ ಅಂತ ಅನಿಸ್ತಾ ಇದೆ ಅಂತ. ಹೌದಮ್ಮ, ನೀವು ಹೇಳ್ತಾ ಇರೋದು ಸರಿಯಾಗಿದೆ, ನೀವು ಇನ್ನು ಹೀಗೆ ಹೇಳ್ಬೋದಲ್ಲ ಅಂದ್ರೆ, ಆ ರೀತಿ ಹೊರಟಾಗಿ ನೀವು ಹೇಳ್ಬಹುದು, ನಾನು ಹೇಳಕ್ ಆಗೋದಿಲ್ಲ ನನಗೆ ಹೇಳ್ತಾ ಇದ್ರು. ಅಂದ್ರೆ ಅದರ ರೀತಿ ನಯವಾಗಿದ್ರು, ಸ್ಪಷ್ಟವಾಗಿರ್ಬೇಕು. ರೇಷ್ಮೆಯ ನೂಲು ಮೃದುವಾಗಿದ್ರು ಗಟ್ಟಿಯಾಗಿರುತ್ತೆ, ಆ ರೀತಿಯಾದದ್ದು.
ಒಂದು ಉದಾಹರಣೆ ಕೊಟ್ಟರೆ ಆ ಕೃತಿಯ ಯೋಗ್ಯತೆ ಗೊತ್ತಾಗುತ್ತದೆ. ಪರ್ವದಲ್ಲಿ ಕುಂತಿ ವಿದುರನನ್ನ ಸಂದೇಹಿಸ್ತಾಳೆ. ವಿದುರನಿಗೆ ಕರ್ಣನ ಬಗೆಗೆ ಹೊಟ್ಟೆ ಕಿಚ್ಚ ಅಂತ ಕೇಳ್ತಾಳೆ. ಅದು ಕುಂತಿ ಅಂತವಳ ಬಾಯಿಂದ ಬರಬಾರದಾಗಿತ್ತು ಅಂತ ಹೇಳ್ಬಿಡ್ತಿದ್ರೆ ಇವಳು. ಕುಂತಿಯ ವ್ಯಕ್ತಿತ್ವ ಅಷ್ಟು ಸಣ್ಣದಲ್ಲ ಅಂತ. ಅಂದ್ರೆ ಭೈರಪ್ಪನವರು ಕೂಡ ಈ ಪ್ರಶ್ನೆಯನ್ನ ಯೋಚನೆ ಮಾಡಿಬಿಟ್ಟು ಹೌದಾ ನಾನು ಮತ್ತೆ ಬರೆದಿದ್ದನ್ನು ನೋಡ್ಬೇಕಾ ಅಂತ ಅನ್ನುವಂತ ರೀತಿ ಇದು. ಕಾರಣ ಇಷ್ಟೇ, ನಾವು ಒಂದು ಪಾತ್ರದ ಒಳತೋಟಿಗಳನ್ನು ತೋರಿಸಬೇಕು, ಅದರೊಳಗಿರುವ ಡಾರ್ಕರ್ ಶೇಡ್ಸ್ ಆರ್ ಗ್ರೇ ಶೇಡ್ಸ್ ಅಂತೀವಲ್ಲ, ಕಪ್ಪು ಅಥವಾ ಬೂದು ಬಣ್ಣದ ಛಾಯೆಗಳನ್ನು ತೋರಿಸಬೇಕು. ಆಗ ಕೃತಿಗೆ ಎಲ್ಲದ ವಸ್ತುನಿಷ್ಠತೆ ಬರುತ್ತದೆ, ನೆಲಕ್ಕೆ ಹತ್ತಿರ ಆಗುತ್ತದೆ ಅಂತ. ಹಾಗೆ ಮಾಡುವಾಗ ನಾವು ಆ ಪಾತ್ರಗಳ ಸ್ಥಾಯಿ ಸ್ವಭಾವವನ್ನ, ಆ ಕಾಲದ ಜೀವನವನ್ನ, ಅವರುಗಳ ಬದುಕು ಬಂದ ರೀತಿಯನ್ನು ಗಮನಿಸಿಕೊಳ್ಬೇಕಾಗುತ್ತಲ್ವ ಅಂತ ಇಷ್ಟು ಸೂಕ್ಷ್ಮತೆಯಿಂದ ಅವರು ನೋಡಿದ್ದಾರೆ. ಅದೇ ಕಾರಣದಿಂದಲೇ ಉತ್ತರಕಾಂಡಕ್ಕಿಂತ ಪರ್ವ ತುಂಬಾ ಶ್ರೇಷ್ಠವಾಗಿದೆ ಅಂತ ನಮ್ಮ ಅಭಿಪ್ರಾಯವು ಕೊಟ್ಟಿದ್ದಾರೆ. ಯಾಕೆಂದ್ರೆ ಉತ್ತರಕಾಂಡವನ್ನ ಮೆಚ್ಚಿಕೊಂಡಂತ ತುಂಬಾ ಜನ ಇದ್ದಾರೆ, ಸ್ತ್ರೀವಾದಿ ವಿಮರ್ಶಕರು ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ. ಉದಾಹರಣೆಗೆ ಈಗ ನಮ್ಮ ನಡುವೆ ಇಲ್ಲದೆ ಇರತಕ್ಕಂಥ ಗೌರಿ ಲಂಕೇಶ್ ಅವರು ಕೂಡ ಇನ್ಯಾವುದೇ ಕಾದಂಬರಿ ಒಪ್ಕೊಂಡಿದ್ದೇ ಇದ್ರು ಉತ್ತರಕಾಂಡವನ್ನು ಒಪ್ಕೊಂಡಿದ್ದು ಬರೆದು ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಹೀಗೆ ಒಬ್ಬ ಮಹಿಳೆಯಾಗಿ ಉತ್ತರಕಾಂಡ ಸಹಜವಾಗಿ ಇಷ್ಟ ಆಗಬೇಕು. ಆದ್ರೆ ಅವರು ಆ ರೀತಿಯಾದ ಯಾವ ಒಂದು ಲಿಂಗ ಸಂಬಂಧಿಯಾದದ್ದಿರಬಹುದು, ಭಾಷಾ ಸಂಬಂಧಿಯಾದದ್ದಿರಬಹುದು, ಜಾತಿ ಸಂಬಂಧಿಯಾದದ್ದಿರಬಹುದು, ಯಾವುದೇ ಬಯಾಸನ್ನು ಇಟ್ಟುಕೊಳ್ಳದೆ ಈ ರಚನೆಯನ್ನ ಮಾಡಿದ್ದಾರೆ. ಮತ್ತೆ ಅತ್ಯಂತವೂ ಕೂಡ ಮೂಲ ಗ್ರಂಥಗಳನ್ನ ಹೋಲಿಸಿ ನೋಡಿದ್ದಾರೆ. ಅದಕ್ಕಾಗಿ ಅವರು ಸಂಪೂರ್ಣವಾಗಿ ವಾಲ್ಮೀಕಿ ರಾಮಾಯಣವನ್ನ, ವ್ಯಾಸ ಭಾರತವನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಬರವಣಿಗೆಗಳನ್ನೆಲ್ಲ ಓದಿದ್ರಲ್ವಾ. ಈ ಅಧ್ಯಯನದ ಶಿಸ್ತು, ದಕ್ಷತೆ ತುಂಬಾ ಒಳ್ಳೆಯದು ಅಂತ ಅನ್ಸುತ್ತೆ. ಆ ಕಾರಣದಿಂದಲೇ ಭೈರಪ್ಪನವ್ರ ಬಗ್ಗೆ ಬಂದಂತ ಒಂದು 7-8 ಅತ್ಯುತ್ತಮವಾದ ಪುಸ್ತಕಗಳಲ್ಲಿ ಇದಕ್ಕೆ ಒಂದು ಸ್ಥಾನ ಇದೆ ಅಂತ ನನಗೆ ಅನಿಸುತ್ತದೆ. ಈಗ ಶಾಂತಕುಮಾರಿ ಅವರು ಬರೆದಂಥದ್ದು, ಡಾಕ್ಟರ್ ಅಜಕಾಳ ಗಿರೀಶ್ ಭಟ್ರು ಬರೆದಂಥದ್ದು, ಮತ್ತೆ ಅನೇಕ ವಿದ್ವಾಂಸರು ಬರೆದಂಥ ಸಹಸ್ಪಂದನ ಮತ್ತು ನಿರ್ಲಿಪ್ತಿ, ಈ ರೀತಿಯಾದ ಒಂದು ಆಕರ ಗ್ರಂಥಗಳ ಜೊತೆಗೆ ಇದು ಕೂಡ ಸೇರಬಲ್ಲದ್ದಾಗಿದೆ. ಆ ಭೈರಪ್ಪನವರ ಬಹುನೆಲೆಗಳ ಬೆರಗನ್ನ ಅವರು ಬೆರಗಾಗಿ ಮಾತ್ರ ಉಳಿಸಿಲ್ಲ, ಅದ್ರ ಹಿಂದೆ ಯಾವ ಮನಸ್ಸು ಕೆಲಸ ಮಾಡಿದೆ ಅಂತ ಡಿಮಿಸ್ಟಿಫೈ ಮಾಡಿದ್ದಾರೆ. ನಿಜ, ದೊಡ್ಡ ಕೃತಿಯನ್ನು ಓದಿದರೆ ನಮಗೆ ವಿಸ್ಮಯವಾಗುತ್ತದೆ. ವಿಸ್ಮಯದಲ್ಲಿಯೇ ಉಳಿದರೆ ಅದೊಂದು ಅನುಭೂತಿ ಆಗುತ್ತದೆ. ಅದನ್ನ ನಾವು ಬೌದ್ಧಿಕವಾಗಿ ತಂದುಕೊಳ್ಳದೆ ಇದ್ರೆ ಸಂಶೋಧನೆ ಆಗೋಲ್ಲ. ಆ ಕೆಲಸವನ್ನು ಮಾಡಿದ್ದಾರೆ. ಇದು ಬಹಳ ಶ್ಲಾಘ್ಯವಾದ ಅಂತ ನನಗೆ ಅನಿಸುತ್ತದೆ. ಮತ್ತೆ ಅವರು ನನ್ನ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಅವರು ತಪ್ಪು ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡು